ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಮೇ ಭೂಮಿಸುತಾ ಪುರಸ್ತು ಹನುಮಾನ್ ಪೃಷ್ಠೇ ಸುಮಿತ್ರಾ ಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋರ್ ವಾಯ್ವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲ ಸರೋಜಕೋಮಲರುಚಿಂ ರಾಮಂ ಭಜೆ ಶ್ಯಾಮಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ಬಾರಿ ಹನುಮಂತ ದೇವರು ಸಮುದ್ರೋಲ್ಲಂಘನವನ್ನ ಮಾಡಿ ಪರಮಾತ್ಮನ ಹತ್ತಿರದಲ್ಲಿ ಬಂದು ಸೀತಾದೇವಿಯ ವೃತ್ತಾಂತವನ್ನ ನಿರೂಪಣ ಮಾಡಿದನು. ವಿಷಯ ಪ್ರಸ್ತಾಪವನ್ನ ಮಾಡಿದ್ದು. ಪರಮಾತ್ಮ ಆನಂತರದಲ್ಲಿ ಸೀತಾದೇವಿಯನ್ನ ಮರಳಿ ಪಡೆಯತಕ್ಕ ಮತ್ತು ರಾವಣನ ವಧ ಈ ಕಾರ್ಯಕ್ಕೋಸ್ಕರವಾಗಿ ಹೊರಡಬೇಕು. ಆಗ ಪರಮಾತ್ಮನ ವಿಚಾರಧಾರವನ್ನು ಮೆಚ್ಚಿಕೊಳ್ಳತಕ್ಕಂಥದ್ದು ಹನುಮಂತ ದೇವರಾದದ್ದರಿಂದ ಹನುಮಂತ ದೇವರು ಯಾವ ರೀತಿಯಲ್ಲಿ ಹೇಳ್ತಾರೋ ಪ್ರಯಾಣದ ರೂಪುರೇಷೆಗಳನ್ನ ಆ ರೀತಿ ಪರಮಾತ್ಮ ಮಾಡಲಿಕ್ಕೆ ಸಿದ್ಧನಿದ್ದ. ಆಗ ಸುಗ್ರೀವನಿಂದ ಆಜ್ಞಾಪ್ತರಾಗಿರ್ತಕ್ಕಂಥ ಏನು ಭರತಖಂಡದ ತುಂಬೆಲ್ಲ ಇರತಕ್ಕಂತಹ
ಕಪಿವರ್ಗದವರಿದ್ರು. ಆ ಕಪಿವರ್ಗದವರನ್ನೆಲ್ಲರನ್ನು ಪರಮಾತ್ಮ ಬರ ಹೇಳಿದ್ದ ಸುಗ್ರೀವನ ಮೂಲಕ. ಎಲ್ಲ ಬಂದಾಕ್ಷಣಕ್ಕೆ ಪರಮಾತ್ಮ ಎಲ್ಲರನ್ನೂ ಕರ್ಕೊಂಡ ನಿಗದಿತವಾದಂತಹ ಪ್ರಯಾಣದ ಮುಹೂರ್ತದಲ್ಲಿ ಕಪಿಸೈನ್ಯ ಅನ್ನೋದು ಹೊರಟು ದಕ್ಷಿಣ ಸಮುದ್ರದ ದಂಡೆಯನ್ನ ಬಂದು ಸೇರಿದ್ದಾರೆ. ಆಗ ಅಲ್ಲಿಗೆ ವಿಭೀಷಣ ಬಂದ. ವಿಭೀಷಣನ ವಿಚಾರವಾಗಿ ಪೂರ್ವಭಾವಿಯಾಗಿರ್ತಕ್ಕಂಥ ಕಥಾ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ವಿಭೀಷಣ ಬಂದ ಅಂತನ್ನೋದನ್ನ ಯಾರ್ಯಾರು ಯಾವ ಕ್ರಮದಲ್ಲಿ ಗುರುತಿಸ್ತಾರೆ. ಸದ್ಯಕ್ಕೆ ವಿಭೀಷಣ ಬಂದ ಅಂತನ್ನುವಂತಹ ವಿಚಾರ ರಾಜನೀತಿಯನ್ನ ಅರಿತವರು ಯಾರೂ ಕೂಡ ಸುಲಭದಲ್ಲಿ ವಿಭೀಷಣನ ಆಗಮನವನ್ನ ಪ್ರೋತ್ಸಾಹ ಮಾಡೋದಿಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯ ಸಂಬಂಧಗಳಿಗೂ ರಾಜನೀತಿಯ ಪ್ರಕಾರ ಇರತಕ್ಕಂತಹ ಮನುಷ್ಯ ಸಂಬಂಧಕ್ಕೂ ಒಂದು ವ್ಯತ್ಯಾಸ ಇದೆ. ರಾಜನೀತಿಯಲ್ಲಿ ಸಂಬಂಧಗಳನ್ನ ಹೆಣಿಬೇಕಾದ್ರೆ ಪರಸ್ಪರರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ ಆ ಸಂಬಂಧವನ್ನ ಬಿಟ್ರೆ ಮೊದಲು ಏನ್ ನಷ್ಟ ಅಂತ ಅನ್ನೋದು ಮೊದಲನೇ. ಸಂಬಂಧವನ್ನ ಮಾಡಿಕೊಂಡ್ರೆ ಯಾರ ಕಡೆ ಸಂಬಂಧ ಮಾಡ್ಕೊಂಡಿರ್ತೀವಿ ಅವರಿಂದ ಏನ್ ಲಾಭ, ಜೊತೆಗೆ ಈ ಸಂಬಂಧವನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈ ಸಂಬಂಧದ ಮೂಲಕವಾಗಿ ಬೇರೆದನ್ನ ಏನು ಸಾಧಿಸಬಹುದು ಅನ್ನೋದನ್ನ ಒಂದನ್ನ ಗಮನದಲ್ಲಿಟ್ಟುಕೊಂಡು ರಾಜಕೀಯದಲ್ಲಿ ಸಂಬಂಧವನ್ನು ಬೆಳೆಸ್ತಾರೆ. ರಾಜಕೀಯದ ಸಂಬಂಧಗಳು ಅನ್ನೋದು ಸ್ವಲ್ಪ ಕುತೂಹಲಪೂರ್ಣವಾಗಿರ್ತವೆ. ಯಾಕೆಂದ್ರೆ ಅಲ್ಲಿ ರಾಜನೀತಿಜ್ಞರಾಗಿರ್ತಕ್ಕಂಥವ್ರು ಸಂಬಂಧವನ್ನ ಬೆಳೆಸಬೇಕು ಅಂತ ಆ ಸಂಬಂಧಕ್ಕೆ ತಾವು ಗಮನ ವಹಿಸಬೇಕಾಗಿರ್ತಕ್ಕಂತಹ ನಿಯಮಗಳೇನು, ಕಳ್ಕೊಳ್ಳೋದೇನು, ಪಡ್ಕೊಳ್ಳೋದೇನು ಅಂತ ಹೇಳಿ ಯೋಚನೆ. ಸಾಮಾನ್ಯವಾಗಿ ರಾಜನೀತಿಯ ವ್ಯವಸ್ಥೆ. ಉದಾಹರಣೆಗೆ ದ್ರೌಪದಿ ದೇವಿಯ ವಿವಾಹ ನಂತರದಲ್ಲಿ ಸುಂದೋಪಸುಂದರ ವಿಚಾರವನ್ನ ಪ್ರಸ್ತಾಪ ಮಾಡಿ ಪರಮಾತ್ಮ ನಾರದರನ್ನ ಪಾಂಡವರ ಬಳಿ ಕಳಿಸ್ತಾನೆ. ಹೇಗೆ ಸುಂದೋಪಸುಂದರಿಗೆ ಸ್ತ್ರೀ ನಿಮಿತ್ತವಾಗಿ ಸಾಕ್ಷಾತ್ತಾಗಿ ಅಣ್ಣ ತಮ್ಮಂದಿರಾಗಿದ್ರು, ಬಲು ಆತ್ಯಂತಿಕವಾದ ಸ್ನೇಹ ಇದ್ರೂ ಕೂಡ ಅವ್ರಿಗೆ ಹೆಂಗ ವೈಮನಸ್ಯ ಬಂದುಬಿಡುತ್ತೋ ಆ ರೀತಿಯಾದ ವೈಮನಸ್ಯ ನಿಮ್ಮಲ್ಲೂ ಬರಬಹುದು ಅಂತನ್ನುವಂಥದ್ದನ್ನ ನಾರದರ ಮೂಲಕವಾಗಿ ಹೇಳಿಸಿ ಪಾಂಡವರ ದ್ವಾರ ಪ್ರತಿಜ್ಞಾ ಮಾಡಿಸಿ ಶಸ್ತ್ರಾಗಾರದಲ್ಲಿ ಯುಧಿಷ್ಠಿರ ಚಕ್ರವರ್ತಿ ಮತ್ತು ದ್ರೌಪದಿ ದೇವಿಯರು ಏಕಾಂತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅರ್ಜುನ ಅದನ್ನ ನೋಡಿದ ಅನ್ನೋ ಕಾರಣಕ್ಕೆ ಪ್ರಾಯಶ್ಚಿತ್ತ ತೀರ್ಥಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಸುಭದ್ರಾದೇವಿಯನ್ನ ವಿವಾಹ ಮಾಡಿಕೊಡ್ತಕ್ಕಂತಹ ಉಪಾಯ ಕೃಷ್ಣ ಪರಮಾತ್ಮ ಇಲ್ಲಿಂದ ನಾರದರನ್ನ ಕಳಿಸಿ ಅಲ್ಲಿ ಪಾಂಡವರು ಪ್ರತಿಜ್ಞಾ ಮಾಡಿ ಅರ್ಜುನನ ಪ್ರತಿಜ್ಞಾ ಭಂಗ ಆಗುವ ಹಾಗೆ ಏರ್ಪಾಡಾಗಿ ಪ್ರತಿಜ್ಞಾ ಭಂಗದ ನಿಮಿತ್ತವಾಗಿ ಅವನು ತೀರ್ಥಯಾತ್ರೆಗೆ ಹೊರಟು ದ್ವಾರಾವತಿ ಕ್ಷೇತ್ರಕ್ಕೆ ಬಂದಾಗ ಮೊದಲೇನೆ ಹೇಳಿಕೊಟ್ಟಿರ್ತಕ್ಕಂತಹ ಸಾರಥ್ಯ ಕರ್ಮವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಸುಭದ್ರಾದೇವಿ
ತಾನು ಸಾರಥಿಯಾಗಿ ಕುಳಿತುಕೊಂಡು ಅರ್ಜುನನ್ನ ಅಪಹರಣ ಮಾಡಬೇಕು. ಸುಭದ್ರ ಅಪಹರಣ ಅಲ್ಲ, ಸುಭದ್ರೆಯಿಂದ ಅರ್ಜುನನ ಅಪಹರಣ. ಇದು ಕೃಷ್ಣ ಪರಮಾತ್ಮ. ತುಂಬಾ ಒಂದೇ ವಾಕ್ಯದಲ್ಲಿ ಇಡೀ ಕಥೆಯನ್ನು ಹೇಳಿದ್ರು. ನಿಧಾನಾಗಿ ಗಮನಿಸ್ಕೊಂಡ್ರೆ ಕಥೆ ಗೊತ್ತಾಗ್ತದೆ. ಇದಕ್ಕೆ ವಿರುದ್ಧವಾಗಿ ಆ ಕಡೆಯಿಂದ ಶಕುನಿ ದುರ್ಯೋಧನನಿಗೆ ಶತಧನ್ವನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ಬಲರಾಮ್ ದೇವರ ಜೊತೆಗೆ ವೈಮನಸ್ಯ ಬಂದದ್ದರಿಂದ ಎಲ್ಲಿವರೆಗೆ ಬಲರಾಮ್ ದೇವರು ಕೃಷ್ಣ ಪರಮಾತ್ಮನ ಹತ್ತಿರದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಬಲರಾಮ್ ದೇವರಿಂದ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸತ್ಯವನ್ನ ಮನಗಂಡು ಬಲರಾಮ್ ದೇವರ ಜೊತೆಗೆ ಕೃಷ್ಣ ಪರಮಾತ್ಮನಿಗೆ ವೈಮನಸ್ಯ ಏರ್ಪಾಡಾಗಿ ಬಲರಾಮ್ ದೇವರು ಕಾಶಿ ಕ್ಷೇತ್ರದಲ್ಲಿದ್ದಾರೆ ಅನ್ನುವಂತಹ ವೃತ್ತಾಂತವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಶಕುನಿ ಗದಾಯುದ್ಧದ ಅಭ್ಯಾಸಕ್ಕೋಸ್ಕರವಾಗಿ ದುರ್ಯೋಧನನನ್ನ ಕಳಿಸ್ಬೇಕಾದ್ರೆ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ಬಲರಾಮ ದೇವರನ್ನ ಮೆಚ್ಚಿಸಿ ಪ್ರತಿಫಲವಾಗಿ ಏನ್ ಬೇಕು ಅಂತ ಕೇಳಬೇಕಾದ್ರೆ ನಿಮ್ ತಂಗಿಯನ್ನ ಮದುವೆ ಮಾಡಿಕೊಡ್ರಿ ಅಂತ ಕೇಳು ಶಕುನಿ ಹೇಳ. ನೋಡ್ರಿ, ಇದೊಂದು ಚದುರಂಗದ ಆಟ. ಮೇಲ್ನೋಟದಲ್ಲಿ ಇಲ್ಲಿ ಕೇವಲ ಸುಭದ್ರಾದೇವಿಯ ಮದುವೆ ಆಗಿದೆ ಅಂತ ವಿಚಾರ ಮಾತ್ರ ಪ್ರಸ್ತುತ ಆಗತ್ತೆ. ಬಲರಾಮ್ ದೇವರು ದುರ್ಯೋಧನನಿಗೆ ವಚನ ಕೊಟ್ಟು ಬಿಟ್ಟಿದ್ರು, ವಚನ ಭಂಗಕ್ಕೊಳಗಾದ್ರು ಅಂತ ಮೇಲ್ನೋಟದಲ್ಲಿ ಕಾಣೋ ಕಥಾ ಇಷ್ಟೇನೆ ಇದೆ. ವಾಸ್ತವದಲ್ಲಿ ಈ ಚದುರಂಗದ ಆಟ ಆಡ್ತಿರೋರು ಯಾರು? ಈ ಕಡೆಯಿಂದ ಕೃಷ್ಣ ಪರಮಾತ್ಮ, ಆ ಕಡೆಯಿಂದ ಮೇಲ್ನೋಟದಲ್ಲಿ ದಾಳಗಳ ಮಾತ್ರ ಕಾಣಿಸ್ತದೆ ಹೊರತಾಗಿ ಆಡೋರು ಯಾರು ಅಂತ ಗೊತ್ತಾಗುತ್ತೆ. ಆದ್ದರಿಂದಲೇನೆ ನಾನು ಮೊದಲೇ ಪ್ರತಿಜ್ಞಾ ಮಾಡಿದೆ, ಮನುಷ್ಯ ಸಂಬಂಧಗಳಲ್ಲಿ ಸಾಮಾನ್ಯವಾಗಿರತಕ್ಕಂತಹ ವ್ಯಕ್ತಿ ತಾನು ಸಂಬಂಧವನ್ನ ಬೆಳೆಸಬೇಕಾದ್ರೆ ಸ್ನೇಹ ಸಂಬಂಧಾದಿಗಳನ್ನು ಮಾಡಿಕೊಳ್ಳಬೇಕು. ಸಾಮಾನ್ಯವಾದಂತಹ ದೃಷ್ಟಿಯಲ್ಲಿ ಮುಂದಿನ ಆಗುಹೋಗಗಳ ಧನಾತ್ಮಕ ಋಣಾತ್ಮಕವಾಗಿರತಕ್ಕಂತಹ ಅಂಶಗಳನ್ನ ಪರಿಶೀಲನೆ ಮಾಡುವ ರೀತಿಗೂ ರಾಜನೀತಿಜ್ಞರಾಗಿರತಕ್ಕಂತಹ ಇಬ್ಬರು ವ್ಯಕ್ತಿಗಳು ಪ್ರತ್ಯೇಕವಾಗಿ ಆ ಸಂಬಂಧವನ್ನ ಬೆಳೆಸೋದರ ಮೂಲಕವಾಗಿ ತಮಗಾಗಬಹುದಾದಂತಹ ಲಾಭ ನಷ್ಟಗಳ ಲೆಕ್ಕಾಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನಿಮಗೆ ಅದಕ್ಕೋಸ್ಕರನೇ ಮೊದಲು ನಾನು ಪ್ರಸ್ತಾಪ ಮಾಡ್ತೀನಿ. ನೋಡಿ, ವಿಭೀಷಣ ಬಂದ. ವಿಭೀಷಣ ಬಂದು ಪರಮಾತ್ಮನನ್ನ ಶರಣು ಹೊಂದಿದ. ಶರಣು ಹೊಂದಿ ಕೇಳ್ದ, ನನ್ನನ್ನ ನಿಮ್ಮ ಹತ್ತಿರದಲ್ಲಿ ಸೇರಿಸಿಕೊಳ್ಳಿ, ನಾನು ಭಕ್ತನಾಗಿ ಬಂದಿದ್ದೀನಿ, ನನ್ನನ್ನ ಸ್ವೀಕಾರ ಮಾಡಿ. ವಿಭೀಷಣ ರಾಜ್ಯದ ಆಸೆಯ ಪ್ರಸ್ತಾಪವನ್ನ ಸರ್ವಥಾ ಮಾಡಿಲ್ಲ. ವಿಭೀಷಣ ತಾನು ರಾವಣನನ್ನ ಬಿಟ್ಟು ಬಂದಿದ್ದ, ರಾಮಚಂದ್ರನ ಪಕ್ಷವನ್ನ ಸೇರಿಕೊಳ್ಳಲಿಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾನೆ. ನಾನು ನಿಮ್ಮ ಭಕ್ತನಿದ್ದೀನಿ, ನನಗೆ ನಿಮ್ಮೊಂದಿಗೆ ಇರಲಿ, ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ರಿ ಅಂತ ಪ್ರಸ್ತಾಪ ಮಾಡಿದ್ದಾನೆ. ಇದರಲ್ಲಿ ಎಲ್ಲಿಯೂ ಕೂಡ ರಾವಣನ ನಂತರದಲ್ಲಿ ನನಗ ಲಂಕಾ ನಗರಿ ಸಿಗಬೇಕು ಅಂತ ಯುದ್ಧದ ವಾಸ್ತವದ ಫಲಿತಾಂಶಗಳನ್ನ ಮುಂದಿಟ್ಟುಕೊಂಡು ವಿಭೀಷಣ ಮಾತಾಡ್ಲಿಕ್ಕೆ ಚೆನ್ನಾಗರ್ಥ. ಫಲಿತಾಂಶವನ್ನ ಮುಂದಿಟ್ಟುಕೊಂಡು ಫಲಿತಾಂಶಕ್ಕನುಸಾರವಾಗಿ ಸ್ನೇಹ ಸಂಬಂಧವನ್ನ ಬೆಳೆಸಿದಾಗ ಆಗ ಫಲಮುಖವಾಗಿ ಲಾಭ ನಷ್ಟಗಳನ್ನ ಯೋಚನೆ ಮಾಡ್ತಾನೆ ಅಂತನ್ನುವಂತಹ ಪ್ರಸಂಗ ಏರ್ಪಾಡಾಗ್ತದೆ. ಅಂದ್ರೆ ಫಲ ಬರ್ತದೆ ಅಂತಾದ್ರೆ ಅದು ನನಗೆಷ್ಟು ಲಾಭದಾಯಕವಾಗಿರ್ತದೆ. ವಿಭೀಷಣ ಕೇಳ್ತಾ ಇದ್ದಾನೆ, ನಾನು ನಿಮ್ಮೊಂದಿಗೆ ಇದ್ದು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿ ಅಂತ ಬಂದಿದೆ. ಯಾವಾಗ ವಿಭೀಷಣ ಇದನ್ನು ಕೇಳಲಿಕ್ಕೆ ಬಂದ,
ಆಗ ಪ್ರತಿಯೊಬ್ರು ವಿಭೀಷಣನನ್ನ ಸೇರಿಸಿಕೊಳ್ಳೋದು ಬೇಡ ಅಂತ ನಿಷೇಧ ಮಾಡ್ತಾರೆ. ವಿಭೀಷಣನನ್ನ ಸೇರಿಸಿಕೊಳ್ಳೋದು ಬೇಡ, ನಮ್ಮ ಪಕ್ಷದಲ್ಲಿ ವಿಭೀಷಣ ಇರಬಾರದು. ಯಾಕೆ ನೋಡ್ರಿ, ರಾಜನೀತಿ ಹೇಗಿರುತ್ತೆ. ಮಿತ್ರನನ್ನ ಮಿತ್ರ ಅಂತಲೂ, ಮಿತ್ರನ ಶತ್ರುವನ್ನ ಶತ್ರು ಅಂತ, ಶತ್ರುವಿನ ಶತ್ರುವನ್ನ ಮಿತ್ರ ಅಂತ, ಶತ್ರುವಿನ ಮಿತ್ರನನ್ನ ಶತ್ರು ಅಂತಲೂ ಪರಿಗಣನ ಮಾಡತಕ್ಕಂಥದ್ದು ರಾಜನೀತಿಯ ಸಾಮಾನ್ಯವಾದಂತಹ ವ್ಯವಸ್ಥೆ. ಈ ನಿಯಮವನ್ನು ಇಟ್ಟುಕೊಂಡಾಗ ಪ್ರಕೃತದಲ್ಲಿ ರಾಜನೀತಿಜ್ಞರಾಗಿರತಕ್ಕಂಥವ್ರಲ್ಲಿ ಅನೇಕ ಜನ ಇದ್ದಾರೆ. ಜಾಂಬವಂತ, ಅಂಗದ, ತಾರ, ಸುಗ್ರೀವ, ಇವರೆಲ್ಲರೂ ರಾಜನೀತಿಯಲ್ಲಿ ಪಳಗಿದಂತಹ ಬುದ್ಧಿವಂತರು. ರಾಜನೀತಿಯನ್ನ ಹೇಗೆ ಮಾಡಬೇಕು ಅಂತ ಹೇಳ್ಬೋದು ಇವರು. ಅಷ್ಟು ಒಳ್ಳೆ ದೃಢವಾದಂತಹ ರಾಜನೀತಿಯ ಕಾರಣಗಳನ್ನ ಒದಗಿಸುವಂತಹ ನೈಪುಣ್ಯತೆ ಇದ್ದವರು. ಇವರೆಲ್ಲ ಹೇಳ್ತಾರೆ, ರಾಮಚಂದ್ರ ಪ್ರಭು ಇವನನ್ನ ಸೇರಿಸ್ಕೊಳ್ಬಾರ್ದು. ಕಾರಣ ಏನು? ಮೊದಲನೇದ್ದು ಇವನ್ ರಾವಣನ್ ತಮ್ಮ, ಅದಕ್ಕೆ ಬೇಡ. ಇವನನ್ನ ನಮ್ಮ ಹತ್ರ ಯಾಕೆ ಸೇರಿಸ್ಕೊಳ್ಳೋದು ಬೇಡ ಅಂದ್ರೆ ರಾವಣನ್ ತಮ್ಮ, ಅದಕ್ಕೋಸ್ಕರ ಬೇಡ. ಎರಡನೇ, ಶತ್ರುವಿಗೆ ಅತ್ಯಾಪ್ತನಾಗಿರತಕ್ಕಂಥವನು ನಮ್ಮ ಬಳಿಯಲ್ಲಿ ತಾನು ಸೇರ್ಕೊಳ್ತೀನಿ ಅಂತ ಬಂದ್ರೆ ಅದು ವಾಸ್ತವದಲ್ಲಿ ನಮಗೆ ಹಿತಕರವಾದಂತಹ ಸೂಚನೆ ಅಲ್ಲ. ಯಾಕೆ ಅಂದ್ರೆ ಶತ್ರು ಏತನ್ಮೂಲಕವಾಗಿ ನಮ್ಮ ಬಲಾಬಲಗಳನ್ನ ತಿಳಿಯತಕ್ಕಂತಹ ಪ್ರಯತ್ನ ಒಂದನ್ನ ಈ ಮೂಲಕವಾಗಿ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ರಾಜನೀತಿ ಹೇಳ. ರಾಜನೀತಿ ಶತ್ರು ಪಕ್ಷದವನನ್ನೊಬ್ಬನನ್ನ ಒಳಗ ಬಿಟ್ಟುಕೊಳ್ಳೋಕ್ಕಿಂತ ಮುಂಚೆ ಅವನು ಯಾರು, ಅವನಿಗೆ ಸ್ವಪಕ್ಷದ ಮೇಲೆ ಯಾವ ರೀತಿ ನಿಷ್ಠೆ ಇದೆ, ಸ್ವಪಕ್ಷದ ಮೇಲೆನೇ ನಿಷ್ಠೆ ಅವನಿಗಿಲ್ಲ ಅಂದ್ರೆ ಯಾಕಿಲ್ಲ ವರ್ತನೆಗಳಾದ ಅವನು ಅಲ್ಲಿ ನಿಷ್ಠೆ ಬಿಟ್ಟು ಬಿಟ್ಟಿದ್ದಾನೆ ಅಂದ್ರೆ ನಮ್ಮ ಮೇಲೆ ಎಷ್ಟು ನಿಷ್ಠೆಯಿಂದ ಇರಬಲ್ಲ. ಇವೆಲ್ಲ ಹಂತ ಹಂತವಾಗಿ ಹೇಳ್ತಕ್ಕಂಥ ಪ್ರಶ್ನೆ. ಒಂದೊಂದು ಪ್ರಶ್ನೆಯೂ ಕೂಡ ರಾಜಕೀಯದಲ್ಲಿ ಅತ್ಯಂತ ತೊಡಕನ್ನ ಸೃಷ್ಟಿ ಮಾಡ್ತದೆ. ಒಂದೇ ಒಂದು ಪ್ರಶ್ನೆ ತುಂಬಾ ವ್ಯಕ್ತಿಯ ಔನ್ನತ್ಯವನ್ನ ಆಕಾಶದಿಂದ ಪಾತಾಳಕ್ಕೆ ತಿಳಿಸ್ತದೆ. ಇವನ್ ರಾವಣನ್ ತಮ್ಮ ಅಂತನ್ನೋದು ಮೊದಲನೇ ಕಾರಣವನ್ನ ಸೇರಿಸ್ಕೋಬಾರ್ದು. ಯಾಕೆ ರಾವಣನ್ ತಮ್ಮ? ರಾವಣನ್ ತಮ್ಮ ಆದ್ರೆ ರಾವಣನ ತಮ್ಮ ಅಂದ್ರೆ ರಾವಣನ ವಿರುದ್ಧವಾದಂತಹ ಪಕ್ಷ ನಮ್ಮ ಪಕ್ಷ ಆದದ್ರಿಂದ ನಮ್ಮ ಪಕ್ಷಕ್ಕೆ ಇವನು ಸೇರ್ಕೊಳ್ಳಿಕ್ ಬರ್ತಿದ್ದಾನೆ ಅಂತ ಸ್ವತಃ ತನ್ನ ಅಗ್ರಜನನ್ನ ವಿರೋಧ ಮಾಡತಕ್ಕಂತಹ ವ್ಯಕ್ತಿ, ಸಹೋದರನನ್ನೇ ವಿರೋಧ ಮಾಡುವಂತವನು ನಾಳೆ ನಮ್ಮನ್ನ ವಿರೋಧ ಮಾಡೋದಿಲ್ಲ ಅಂತ ಹೇಗೆ ನಂಬೋದು? ಮೊದಲ. ಎರಡನೇದಾಗಿ ಇವನು ಶತ್ರುವಿನಿಗೆ ಅತ್ಯಾಪ್ತ ಅಂದ್ರೆ ತಮ್ಮ ಅಂದ್ರೆ ಶತ್ರುವಿಗೆ ಅತ್ಯಾಪ್ತ, ಶತ್ರುವಿಗೆ ಮಿತ್ರನಾದವನು ಅಂದ ಮೇಲೆ ನಮಗೂ ಏನಾಗ್ತಾನೆ ಅಂದ್ರೆ ಶತ್ರುವೇ ಆಗ್ತಾನೆ ಹೊರತು ಮಿತ್ರನಾಗೋದು. ಎರಡು. ಮೂರನೇದಾಗಿ ವಿಭೀಷಣ ಯಾರು ಎಂಥವನು ಅಂತ ತಿಳಿದಿರತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಯಾರೂ ಇಲ್ಲ. ಎಲ್ಲರೂ ಕೂಡ ನಮಗೆ ಅತ್ಯಂತ ಅಪರಿಚಿತ ವ್ಯಕ್ತಿಗಳು. ಎಲ್ಲರೂ ರಾವಣನ ಸೇನಾವಾಹಿನಿಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರು ನಮಗೆ ಅಪರಿಚಿತರು. ಅವ ಮಕರಾಕ್ಷನಾಗಿರ್ಬೋದು, ದೇವಾಂತಕ, ನರಾಂತಕ, ಮತ್ತೆ ಅತಿಕಾಯ, ಕುಂಭಕರ್ಣ, ಯಾರೇ ಆಗಿರಲಿ ಎಲ್ಲರೂ ಕೂಡ ಯುದ್ಧೋನ್ಮತ್ತ
ಯಾರೇ ಒಬ್ಬರಾದ್ರೂ ಕೂಡ ಇವರೆಲ್ಲರೂ ಕೂಡ ಅಪರಿಚಿತರಾದದ್ರಿಂದ, ಇವರೆಲ್ಲ ಹೇಗೆ ಅಪರಿಚಿತರಾದದ್ದರಿಂದಾಗಿ ಇವರ ಬಲಾಬಲಗಳು ನಮಗೆ ಜ್ಞಾನ ಇಲ್ಲವೋ ಹಾಗೆ ವಿಭೀಷಣನ ಬಗ್ಗೆನೂ ಇಲ್ಲ. ಇವ್ರು ಯಾರನ್ನೂ ಕೂಡ ನಾವು ಹೊರತುಪಡಿಸಿ ಸೇರಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಒಬ್ಬರಲ್ಲಿಂದ ಹೇಗೆ ಹೇಳ್ತೀವಿ, ವಿಭೀಷಣನನ್ನು ಆ ರೀತಿಯಲ್ಲಿ ಸೇರಿಸ್ಕೊಳ್ಳಿಕ್ಕಾಗೋದು. ಆದ್ರಿಂದ ವಿಭೀಷಣನನ್ನ ನಾವು ಸೇರಿಸಿಕೊಳ್ಳೋದು ಬೇಡ. 2, ಇನ್ನು ವಿಭೀಷಣ ಇವನ್ ತಿಳಿದಿಲ್ಲ ಅಂತನ್ನೋದು ಒಂದು. ನಮಗ್ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಇವನ್ ರಾವಣನ್ ತಮ್ಮ. ರಾವಣನಿಗೆ ಅತ್ಯಾಪ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು ಹಿಂದಕ್ಕೆ ರಾವಣನ ಸೋದರ ಮಾವನೇ ಮಾರೀಚ. ಎಷ್ಟು ರಾವಣನ ಹಿತವನ್ನ ಬಯಸಿದ್ದ ಅಂದರೆ, ತಾನು ಸಾಯುವಂತಹ ಸಮಯದಲ್ಲಿಯೂ ಕೂಡ ರಾವಣನಿಗೆ ಹಿತವನ್ನ ಮಾಡಬೇಕು ಅಂತ ರಾಮಚಂದ್ರನ ಧ್ವನಿಯಲ್ಲಿ ಹಾ ಲಕ್ಷ್ಮಣ ಹಾ ಸೀತೆ ಅಂತ ಕೂಗಿ ಪ್ರಾಣ ಬಿಟ್ಟಿದ್ದ. ಅವನು ಹಾಗೆ ಕೂಗಿದ್ದಕ್ಕೇನೆ ಸೀತಾದೇವಿ ಲಕ್ಷ್ಮಣನನ್ನ ಕಳುಹಿಸಬೇಕಾದಂತಹ ಅನಿವಾರ್ಯತೆ ಬಂತು ಅಂತನ್ನುವಂತಹ ಕಾರಣವನ್ನು ಹಿಂದಿನ ಕಥಾಘಟ್ಟದಲ್ಲಿ ಕೇಳಿದ್ವಿ. ಅಂದ್ರೆ ರಾವಣನಿಗೋಸ್ಕರವಾಗಿ ದೇಹತ್ಯಾಗದ ಸಮಯದಲ್ಲಿಯೂ ಕೂಡ ಕರ್ತವ್ಯ ನಿಷ್ಠೆಯನ್ನ ಮೆರೆದಿರತಕ್ಕಂತಹ ರಾವಣನ ಬಂಧುಗಳನ್ನ ನೋಡಿದ್ದೀವಿ. ಕರ್ತವ್ಯ ನಿಷ್ಠೆಯನ್ನ ತೋರಿಸ್ಬೇಕು. ರಾವಣನಿಗೆ ನಾವು ಅತ್ಯಂತ ಹಿತಂಕರರು, ನಾವು ಬಹಳ ರಾವಣನಿಗೆ ಹಿತ ಮಾಡೋರು. ಎಷ್ಟು ಹಿತವನ್ನ ಮಾಡ್ತೀವಿ, ನಮ್ಮ ಪ್ರಾಣ ಹೋಗ್ಲಿ ರಾವಣನ ಹಿತವನ್ನ ಕಡೆಗಣಿಸೋದಿಲ್ಲ. ಯಾರು ಅಂದ್ರೆ, ಯಾವ ಮಾರೀಚ ರಾಮಚಂದ್ರನ ಹತ್ತಿರದಲ್ಲಿ ಪ್ರಾಣಾಂತಿಕವಾದಂತಹ ಪೆಟ್ಟುಗಳನ್ನು ತಿಂದು ಬದುಕಿದ್ರೆ ಸಾಕು ಅಂತ ವೇಷ ಮರೆಸಿಕೊಂಡು ಸನ್ಯಸ್ತ ಜೀವನವನ್ನ ನಡೆಸ್ತಿದ್ನೋ, ಯಾವನು ರಾವಣನಿಗೆ ಅತಿಯಾಗಿ ಬುದ್ಧಿವಾದವನ್ನ ಹೇಳಿದ್ನೋ, ಬೇಕಾದಷ್ಟು ಬುದ್ಧಿವಾದವನ್ನ ಹೇಳಿದ್ನು, ನೀನ್ ಇನ್ಯಾರನ್ನಾದ್ರೂ ವಿರೋಧ ಮಾಡಿದ್ರೆ ಬೇಕಾದ್ರೆ ಬದುಕಬಹುದು ರಾವಣ, ರಾಮಚಂದ್ರನನ್ನು ವಿರೋಧ ಮಾಡಿದ್ರೆ ಬದುಕೋದು ಕಷ್ಟ. ಯಾಕೆಂದ್ರೆ ನಿನಗ್ ಗೊತ್ತಿಲ್ಲ ಅವನೆಷ್ಟು ಪ್ರತಾಪಶಾಲಿ ಅಂತ, ನನಗ್ ಗೊತ್ತಿದೆ ಅವನೆಂತಹ ಭಯಂಕರ ವ್ಯಕ್ತಿ ಅಂತ. ಆದ್ರೆ ವಾಸ್ತವದಲ್ಲಿ ಮಾರೀಚನಿಗೆ ಗೊತ್ತಿಲ್ಲದೆ ಇರೋ ಹಂಗ ರಾವಣ ರಾಮಚಂದ್ರನಿಂದ ಜೀವದಾನವನ್ನ ಪಡೆದಿದ್ದ. ಇದಕ್ಕೆಲ್ಲ ಹಿಂದಿನ ಕಥಾಘಟ್ಟಗಳಲ್ಲಿ ಸೀತಾ ಪರಿಣಯದ ಸಂದರ್ಭದಲ್ಲಿ ಇಡೀ ಶಿವಧನುಸ್ಸನ್ನ ತನ್ನ ಕುತ್ತಿಗೆ ಮೇಲೆ ಹಾಕೊಂಡು ಪ್ರಾಣ ಹೋಗೋ ಸಮಯದಲ್ಲಿ ಶಿವಧನುಸ್ಸನ್ನ ಎತ್ತಿ ರಾವಣನನ್ನ ಪರಮಾತ್ಮ ಬದುಕಿಸಿದ್ದ. ಒಂದ್ಸತೆ ಜೀವದಾನ ಮಾಡಿದ್ದಾರ ಹೀಗೆ ಪರಮಾತ್ಮ. ಆದ್ರಿಂದ ತನಗ ಬಂದಿರತಕ್ಕಂತಹ ಅನುಭವವನ್ನ ಸಾಲು ಸಾಲಾಗಿ ಹಿತವಚನಗಳ ಮೂಲಕವಾಗಿ ಹೇಳಿದ್ರೂ ಕೇಳದೇ ಇದ್ದಂತಹ ರಾವಣನ ಆದೇಶವನ್ನ ನಡೆಸ್ಲಿಕ್ಕೆ ಹೋಗಿ ಪ್ರಾಣ ಬಿಡುವ ಸಂದರ್ಭದಲ್ಲಿ ರಾಮಚಂದ್ರನ ಧ್ವನಿಯಲ್ಲಿ ಹಾ ಲಕ್ಷ್ಮಣ ಹಾ ಸೀತೆ ಅಂತ ಕೂಗಿ ಪ್ರಾಣ ಬಿಟ್ಟಿದ್ದ ಅಂತಾದ್ರೆ ಸ್ವಾಮಿ ನಿಷ್ಠೆ, ರಾವಣನಲ್ಲಿ ಆದರ, ರಾವಣನಲ್ಲಿ ಭಕ್ತಿ, ಅವನು ಸೋದರ ಮಾವನಿಗೆ ಈ ರೀತಿ ಇತ್ತು ಅಂತಾದ್ರೆ ಇನ್ನು ಇವನು ಸಾಕ್ಷಾತ್ ತಮ್ಮ. ಇಂಥವನಿಗೆ ಸ್ನೇಹ ಇದೆಯೋ ಇಲ್ಲೋ, ರಾವಣನ ಬಗ್ಗೆ ಸದಭಿಪ್ರಾಯ ಇದೆಯೋ ದುರಭಿಪ್ರಾಯ ಇದೆಯೋ ಅಂತ ಯೋಚನೆನೇ ಮಾಡಬೇಕಾಗಿಲ್ಲ. ಅವನಿಗೆ ಅಭಿಪ್ರಾಯನೇ ಇರೋದಾದ್ರೆ ರಾವಣನ ಬಗ್ಗೆ ಸದಭಿಪ್ರಾಯನೇ ಇರ್ತದೆ ಹೊರತಾಗಿ ದುರಭಿಪ್ರಾಯ ಇರ್ಲಿಕ್ಕೆ ಸಾಧ್ಯ. ಯಾವಾಗ ಸದಭಿಪ್ರಾಯನೇ ಇದೆ ಆಗ ಅವನು ಶತ್ರುಪಕ್ಷವಾದಂತಹ ನಮ್ಮ ಹತ್ರ ಬಂದುಬಿಟ್ಟು ನಿಮ್ಮೊಂದಿಗೆ ಸೇರ್ಕೊಳ್ತೀನಿ, ನಿಮ್ಮ ಹತ್ತಿರದಲ್ಲಿರ್ತೀನಿ, ನಿಮ್ಮ ಸೇವಾ ಭಾಗ್ಯವನ್ನ ಕೊಡ್ರಿ ಅಂತ ಕೇಳ್ತಿದ್ದಾನೆ ಅಂದ್ರೆ ಇದು ವಾಸ್ತವದಲ್ಲಿ ಮೋಸದ ತಂತ್ರಗಾರಿಕೆಯಲ್ಲಿ ಮೊದಲ ಹೆಜ್ಜೆ ಅಂತ ಪ್ರತಿಯೊಬ್ರು ಯಾರ್ಯಾರು ನೀಲ, ನಲ, ಮೈಂದ, ವಿವಿಧ, ಅಂಗದ, ಆರ ಪ್ರತಿಯೊಬ್ಬರೂ ಕೂಡ ಸರ್ವೈಶ್ಚ ಶತ್ರು ಸದನಾದ್ ಉಪಯಾತ ಏಷಃ,
ಶತ್ರುವಿನ ಮನೆಯಿಂದ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ವಿಭೀಷಣನನ್ನು ಸೇರಿಸ್ಕೋಬೇಡ್ರಿ ಅಂತ ಹೇಳಿ. ನೀತಿಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಪಯೋಪಿ ಶೌಂಡಿಕಿ ಹಸ್ತೆ ವಾರುಣೀತ್ಯಭಿಧೀಯತೆ. ಕನ್ನಡದಲ್ಲೂ ಹೇಳ್ತಾರೆ, ಈಚಲ್ ಗಿಡದ ಕೆಳಕ್ ಕೂತ್ಕೊಂಡು ನೀವು ಮಜ್ಜಿಗೆ ಕುಡಿದ್ರೂ ಕೂಡ ನಿಮ್ಮನ್ಯಾರು ಪ್ರಾಮಾಣಿಕರು ಅಂತ. ಯಾಕೆಂದ್ರೆ ನೀವು ಕೂತದ್ದು ಈಚಲದ ಗಿಡದ ಕೆಳಗಾದದ್ರಿಂದ ನಿಮ್ಮನ್ನ ಪ್ರಾಮಾಣಿಕರು ಸ್ವೀಕಾರ ಮಾಡುವಂತಹ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ನಿಮ್ ಸ್ವರೂಪ ಸಾಮರ್ಥ್ಯ ಬೇಕಾದಷ್ಟು ಯೋಗ್ಯರಿರ್ಬೋದು, ನೀವು ಬಹಳ ಸಚ್ಚಾರಿತ್ರ್ಯವಂತರಿರ್ಬೋದು. ನೀವು ಕೂತಿರೋದು ಈಚಲ್ ಗಿಡದ ಕೆಳಗಾದದ್ರಿಂದ ನಿಮ್ ಸಚ್ಚಾರಿತ್ರ್ಯ ಎಲ್ಲ ಅದರಿಂದಾಗಿ ಹೊರಟೋಯ್ತು. ನೀವು ತುಂಬಾ ಶ್ರಮಪಟ್ಟು ನಿಮ್ಮ ಸಚ್ಚಾರಿತ್ರ್ಯವನ್ನ ನಿರೂಪಣೆ ಮಾಡಬೇಕು. ಆದ್ರಿಂದ ಇವನನ್ನ ಸ್ವೀಕಾರ ಮಾಡಬಾರದು. ಶತ್ರು ಸದನಾತ್ ಉಪಯಾತ ಏಷಃ ನ ಗ್ರಹಣ ಯೋಗ್ಯ. ಇವನು ಸ್ವೀಕಾರ ಮಾಡಲಿಕ್ಕೆ ಅನರ್ಹನಾದಂತಹ ವ್ಯಕ್ತಿ ಅಂತ ಒಕ್ಕೊರಲಿನಿಂದ ನಿರ್ಧಾರಕ್ಕೆ ಬಂತು. ನೋಡಿ ಎಷ್ಟು ಸೂಕ್ಷ್ಮ ಇದೆ. ಪ್ರತಿಯೊಂದು ಕಡೆಗೆ ನಾವು ನಿರ್ಧಾರಗಳನ್ನ ಮಾಡಬೇಕಾದ್ರೆ ನಿರ್ಧಾರವನ್ನ ಬಲಿಷ್ಠನ ಪಕ್ಷದಲ್ಲಿ ನಿಂತುಕೊಂಡು ದುರ್ಬಲನ ವಿಷಯದಲ್ಲಿ ತಗೊಳ್ತೀವೋ, ದುರ್ಬಲನ ಪಕ್ಷದಲ್ಲಿ ನಿಂತುಕೊಂಡು ಬಲಿಷ್ಠನ ವಿಷಯದಲ್ಲಿ ತಗೊಳ್ತೀವೋ ಅಂತನ್ನೋದು ಬಹಳ ಏನಾಗ್ತದೆ ಅಂತ ಪ್ರತಿಯೊಂದು ಕಡೆಗೆ ಅತ್ಯಂತ ಮೌಲಿಕವಾದಂತಹ ಅಧ್ಯಯನಕ್ಕೆ ವಿಷಯವಾಗತಕ್ಕಂತಹ ವಿಚಾರ. ಮೌಲಿಕವಾಗಿ ವ್ಯಕ್ತಿ ವಿಚಾರ ಮಾಡಬೇಕು, ತುಂಬಾ ತೂಗಿ ಹಾಕಿ ಮಾತಾಡಬೇಕು. ಇಷ್ಟು ಮಾತ್ರ ಮಾತಾಡಿದ್ರೆ ಸರಿ ಅಂತ ಅನ್ನಬೇಕಾದ ಪ್ರತಿಯೊಂದು ಅಂಶವನ್ನು ಕೂಡ ನೀವು ಗಮನಿಸ್ಬೇಕು. ಯಾರ ಪರವಾಗಿ ನಿರ್ಧಾರ ತಗೊಳ್ತೀರಿ, ಯಾರ ವಿರುದ್ಧವಾಗಿ ನಿರ್ಧಾರ ತಗೊಳ್ತೀರಿ ಅಂತನ್ನುವಂತಹ ಸಂದರ್ಭದಲ್ಲಿ ಪರಪಕ್ಷದಲ್ಲಿ ಇದ್ದವನು ಪ್ರಬಲನಿದ್ದಾನೋ ಅಥವಾ ವಿರುದ್ಧ ಪಕ್ಷದಲ್ಲಿದ್ದವನು ಪ್ರಬಲನಿದ್ದಾನೋ ಅಂತನ್ನುವಂತಹ ಆಧಾರದ ಮೇಲೆ ನಿಮ್ಮ ನಿರ್ಧಾರಗಳು ಎಲ್ಲೆಲ್ಲಿ ಹಾದಿಯನ್ನ ತಪ್ಪಬಹುದು ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ಬೇಕು. ಹಾಗೆ ತಗೊಂಡಿರ್ತಕ್ಕಂತಹ ಪ್ರತಿಯೊಂದು ನಿರ್ಧಾರನೂ ಸರಿ ಆಗಬೇಕು ಅಂತಾದ್ರೆ ಆಗ ಪ್ರತಿಯೊಂದು ನಿರ್ಧಾರಕ್ಕೆ ಹಿನ್ನೆಲೆಯಲ್ಲಿ ಗಟ್ಟಿಯಾಗಿರತಕ್ಕಂತಹ ವಿಷಯ ವಿಮರ್ಶ ಅಂತನ್ನೋದು ಇರಬೇಕು. ಸಾಮಾನ್ಯವಾದಂತಹ ರಾಜನೀತಿ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ಇವರೆಲ್ಲ ಹೇಳ್ತಕ್ಕಂಥದ್ದು ಪ್ರತಿಶತ 100% ಸರಿಯಾದಂತಹ ಮಾತು. ಇದನ್ನೇ ಮಾತನ್ನ ಯುಧಿಷ್ಠಿರ ಚಕ್ರವರ್ತಿ ಯುದ್ಧಾತ್ ಪೂರ್ವದಲ್ಲಿ ಉಭಯ ಸೇನೆಗಳು ಸಮ್ಮುಖೀಕರಣಗೊಂಡಾಗ ತಾನು ಉದ್ಘೋಷಣೆ ಮಾಡ್ತಾನೆ, ನನ್ನ ಪಕ್ಷದಲ್ಲಿ ಧರ್ಮ ಇದ್ದರೆ ಇಚ್ಛೆ ಪಟ್ರೆ ಪ್ರತಿಪಕ್ಷದಿಂದ ಯಾರು ಬೇಕಾದರೂ ನನ್ನ ಬಳಿಗೆ ಬರಬೇಕು ಅಂತಲೂ, ವಿರುದ್ಧ ಪಕ್ಷದಲ್ಲಿ ಏನಾದ್ರೂ ಧರ್ಮ ಇದೆ ಅಂತ ನನ್ನ ಪಕ್ಷದಲ್ಲಿ ಇದ್ದವ್ರಿಗೆ ಯಾರಿಗಾದ್ರೂ ಅನ್ಸಿದೆ ಅವರು ನನ್ನ ಪಕ್ಷವನ್ನ ತೊರೆದು ಹೋಗಬಹುದು ಅಂತ ಇಟ್ಸ್ ಅನ್ ಓಪನ್ ಆಫರ್. ಇದು ಅತ್ಯಂತ ಸುವ್ಯಕ್ತವಾಗಿರತಕ್ಕಂಥ ಆಯ್ಕೆಯ ಅವಕಾಶ ಅಂತ ಹೇಳ್ತಾನೆ. ಆ ಕಡೆಯಿಂದ ಈ ಕಡೆ ಬರ್ತಾನೆ ಯೂತ್, ಈ ಕಡೆಯಿಂದ ಯಾರು ಹೋಗೋದಿಲ್ಲ, ಇದೆಲ್ಲ ನಡೀತದೆ. ಅಲ್ಲಿಯಂತೆ ಈ ಪ್ರಸಂಗ ಅಂತ ಭಾವಿಸ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಹೇಗೆ ಎರಡು ಪಕ್ಷಗಳನ್ನ ನಿರ್ಧಾರ ಮಾಡಬಹುದು, ಒಂದು ಪಕ್ಷದಲ್ಲಿ ಧರ್ಮ ಇರಲಿಲ್ಲ ಅಂತ ಹೇಳಿ ಯುಯುತ್ಸು ಯಾವ ರೀತಿಯಾಗಿ ಪಕ್ಷಾಂತರವನ್ನ ಮಾಡಿದ್ನೋ ಅದೇ ರೀತಿಯಲ್ಲಿ ವಿಭೀಷಣನೂ ಪಕ್ಷಾಂತರವನ್ನ ಮಾಡುತ್ತಿದ್ದಾನೆ ಅಂತ ಭಾವಿಸ್ಲಿಕ್ಕೆ ಅವಕಾಶ ಇದೆ.
ಸಾಮಾನ್ಯವಾಗಿ ಈ ರೀತಿಯಲ್ಲಿ ವಿಭೀಷಣ ಯೋಗ್ಯನಿದ್ದ, ಆದ್ದರಿಂದ ರಾವಣನನ್ನ ಬಿಟ್ಟು ಬಂದ. ಸರಿ, ಇದೆಲ್ಲ ವಿಭೀಷಣ ಶುದ್ಧನಾಗಿದ್ದರೆ ಅಂತನ್ನುವಂತಹ ವಾದದಲ್ಲಿ ಅಂದ್ರೆ ಆ ಪಕ್ಷದಲ್ಲಿ ಇದೆಲ್ಲ ಸರಿ ಇದೆ. ವಿಭೀಷಣ ಅಯೋಗ್ಯನಾಗಿದ್ದರೆ ಅಂತನ್ನುವಂತಹ ಪ್ರಶ್ನೆಗಳನ್ನ ಏನೇನು ಎತ್ತಿದ್ರು, ಯಾರು ಜಾಂಬವದಾದಿಗಳು ಏನೇನು ಈ ಪ್ರಶ್ನೆಗಳನ್ನ ಎತ್ತಿದ್ರು, ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಯಾರಿಗೂ ಉತ್ತರ ಕೊಡ್ಲಿಕ್ಕಾಗಲಿ. ಆಗ ಬೇರೆಯವರೆಲ್ಲರೂ ಕೂಡ ತಮ್ಮ ಬುದ್ಧಿಯ ಮಟ್ಟ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಬುದ್ಧಿಮಟ್ಟ ಸಾಮಾನ್ಯವಾಗಿ ರಾಜನೀತಿಯಲ್ಲಿ ಇಷ್ಟು ದೂರಕ್ಕೆ ಕೈ ಚಾಚಲಿಕ್ಕೆ ಅವಕಾಶ ಇದೆ, ಇಷ್ಟು ದೂರಕ್ಕೆ ಕೈ ಚಾಚಿದಾಗ ಈ ಉತ್ತರಗಳು ಸಿಕ್ತು, ಪ್ರಾಮಾಣಿಕವಾಗಿ ಪ್ರಾಂಜಲವಾಗಿ ಪರಮಾತ್ಮನ ಎದುರಿಗೆ ತಮ್ಮ ಉತ್ತರಗಳನ್ನ ಮಂಡಿಸ್ತು. ಇವರು ಯಾರೂ ಕೂಡ ಸಾಮಾನ್ಯರಲ್ಲ. ಅಲ್ಲಿ ಬಂದವರು ಇವರೆಲ್ಲರೂ ಮೂಲ ಸ್ವರೂಪದಲ್ಲಿ ತತ್ವದೇವತೆ. ಇವರೆಲ್ಲರೂ ಮೂಲ ಸ್ವರೂಪದಲ್ಲಿ ತತ್ವದೇವತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದೇ ಪ್ರಸಂಗದಲ್ಲಿ ಹನುಮಂತ ದೇವರು ಅಲ್ಲಿ ಕೂತಿದ್ರು. ಆಗ ಹನುಮಂತ ದೇವರಂತಾರೆ, ಭಕ್ತಶ್ಚ ರಾಮಪದಯೋಹೋ ವಿನಿಶಿಷ್ಣು ರಕ್ಷೋ ವಿಜ್ಞಾಯ ರಾಜ್ಯಂ ಉಪಭೋಕ್ತು ಮಿಹಾಪಯಾತ ಅತ್ರಾಹ ರೂಪಂ ಅಪರಂ ಬಲದೇವತಾಯಾಹ ವಾಕ್ಯಸ್ಥ ಏಷ ನಿತರಾಂ ಶರಣಂ ಪ್ರಪನ್ನ. ಇವರೆಲ್ಲರದು ಉತ್ತರ ಒಂದು ದಿಕ್ಕಿನಲ್ಲಿ. ಹನುಮಂತ ದೇವರಂತಾರೆ, ಇವನು ನಿನ್ನನ್ನು ಶರಣು ಬಂದಿದ್ದಾನೆ ಪರಮಾತ್ಮ, ಅದರಿಂದ ಸ್ವೀಕಾರ ಮಾಡು. ನೋಡ್ರಿ, ಇವನು ನಿನ್ನ ಶರಣು ಬಂದಿದ್ದಾನೆ, ಇವನನ್ನ ಸ್ವೀಕಾರ ಮಾಡು. ಇದು ಹನುಮಂತ ದೇವರು ಪರಮಾತ್ಮನಿಗೆ ಹೇಳಿರತಕ್ಕಂತಹ ಸಲಹೆ. ನೀವು ನನ್ನ ಸ್ವೀಕಾರ ಮಾಡಬೇಕು ಶರಣು ಬಂದಿದ್ದರಿಂದ ಅಂತ ಹನುಮಂತ ದೇವರು ಹೇಳಿದ್ರೆ ಪರಮಾತ್ಮ ಒಪ್ಕೊಂಬಿಟ್ಟ. ಒಂದು ಪ್ರಶ್ನೆ ಹಾಗೆ ಉಳಿದೋಯ್ತು. ಏನಂದ್ರೆ, ಶರಣು ಬಂದಿದ್ದಾನೆ ಅಂತ ಹನುಮಂತ ದೇವರು ಹೇಳಿದ್ದಕ್ಕೆ ಹನುಮಂತ ದೇವರ ಮಾತಿನ ಆಧಾರದಲ್ಲಿ ಪರಮಾತ್ಮ ಒಪ್ಕೊಂಡ. ಯಾಕೆ ಅಂತಂದ್ರೆ, ಹಿಂದಕ್ಕೂನು ವಾಲಿಯನ್ನ ತಿರಸ್ಕಾರ ಮಾಡ್ಲಿಕ್ಕೆ, ಸುಗ್ರೀವನನ್ನ ಸ್ವೀಕಾರ ಮಾಡ್ಲಿಕ್ಕೆ ಪರಮಾತ್ಮನಿಗೆ ಅವರಿಬ್ಬರಲ್ಲಿ ಏನೂ ಮಹಾ ತಾರತಮ್ಯ ಕಂಡಿಲ್ಲ. ಅಂದ್ರೆ ವಾಸ್ತವದಲ್ಲೇ ತಾರತಮ್ಯ ಇಲ್ಲ ಅಂತ ಹೇಳಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಯಾವ ತಪ್ಪುಗಳನ್ನ ವಾಲಿ ಮಾಡಿದ್ನೋ ಅದೇ ತಪ್ಪುಗಳನ್ನು ಸುಗ್ರೀವನು ಮಾಡಿದ್ನು. ಏನ್ ತುಂಬಾ ವ್ಯತ್ಯಾಸ. ಕೆಲವರೆಲ್ಲ ಏನೇನೋ ವ್ಯತ್ಯಾಸ ಹೇಳಲಿಕ್ಕೆಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಈ ಪ್ರಸಂಗದಲ್ಲೆಲ್ಲ ಸುಗ್ರೀವನ ಪತ್ನಿಯನ್ನ ಅಪಹರಣ ಮಾಡಿದ್ದ, ಪರಸ್ತ್ರೀಯನ್ನ ಅಪಹರಣ ಮಾಡತಕ್ಕಂಥದ್ದು ಅಂತನ್ನೋದು ಒಂದು ಮಹದ ಅಪರಾಧ ಆದದ್ರಿಂದ ಅದೇ ಅಪರಾಧದ ನಿಮಿತ್ತವಾಗಿ ರಾವಣನಿಗೆ ಶಿಕ್ಷಾ ಕೊಡ್ತಕ್ಕಂತಹ ಪರಮಾತ್ಮ ವಾಲಿಯನ್ನ ಸ್ವೀಕಾರ ಮಾಡಿಬಿಟ್ರೆ ತಾರತಮ್ಯವನ್ನ ಮಾಡಿದಾಗ ಆಗ್ತಿತ್ತು. ಅದಕ್ಕೋಸ್ಕರವಾಗಿ ಪರಮಾತ್ಮ ತಾನು ಸುಗ್ರೀವನ ಪಕ್ಷವನ್ನ ಹಿಡದ ಅಂತ ಕೆಲವರೆಲ್ಲ ಮೂರ್ಖತನದ ವಾದಗಳನ್ನು ಮಾಡ್ಲಿಕ್ಕೆ ಅವರಿಗೆಲ್ಲ ಅನೇಕ ಪ್ರಶ್ನೆಗಳು ಎದ್ದೇಳ್ತವೆ. ಯಾವ ತಪ್ಪನ್ನ ವಾಸ್ತವದಲ್ಲಿ ವಾಲಿ ಮಾಡಿದ್ನೋ ಅದೇ ತಪ್ಪನ್ನ ಮುಂದಕ್ಕೆ ವಾಲಿಯ ಪತ್ನಿಯಾಗಿರತಕ್ಕಂತಹ ತಾರೆಯನ್ನ ತಾನು ಸ್ವೀಕಾರ ಮಾಡೋದ್ರ ಮೂಲಕವಾಗಿ ಸುಗ್ರೀವ ಅದೇ ತಪ್ಪನ್ನು ಮುಂದುವರಿಸ್ತಾನೆ. ಆಗ ಮಾಡಿರ್ಲಿಲ್ಲಲ್ಲ ಅಂತ ನೀವು ಉತ್ತರ ಕೊಡೋದಾದ್ರೆ, ಪರಮಾತ್ಮನಿಗೆ ಆಗಲೂ ಸರ್ವಜ್ಞತ್ವ ಇತ್ತು, ಈಗಲೂ ಇದೆ. ಅಂದ್ಮೇಲೆ ಸರ್ವಜ್ಞನಾದಂತಹ ಪರಮಾತ್ಮ ಹಿಂದಕ್ಕೆ ವಾಲಿ ಮಾಡಿದ್ದಾನೆ, ಮುಂದಕ್ಕೆ ಸುಗ್ರೀವ ಮಾಡ್ತಾನೆ ಅಂದ್ಮೇಲೆ ಉಭಯರು ಸಮಾನ ತಪ್ಪಿತಸ್ಥರವನ್ನು. ನೀವು ಮುಂದೆ ತಪ್ಪು ಮಾಡಿದ್ರೇನು, ಹಿಂದೆ ತಪ್ಪು ಮಾಡಿದ್ರೆ ತಪ್ಪಿತಸ್ಥರು ಅಂದ್ಮೇಲೆ ಆ ಪಕ್ಷವನ್ನು ಸ್ವೀಕಾರ ಮಾಡಿದ್ದೇ ತಪ್ಪು ಅಂತ. ಆದ್ರಿಂದ ಇದರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಮತ್ ಹಾಗಾದ್ರೆ ಏನ್ ವ್ಯತ್ಯಾಸ ಅಂದ್ರೆ, ಒಂದೇ ಒಂದು ವ್ಯತ್ಯಾಸ. ಹನುಮಂತ ದೇವರನ್ನ ನಂಬಿದ್ದ ಸುಗ್ರೀವ ಹನುಮಂತ ದೇವರನ್ನ ನಂಬಿರ್ಲಿಲ್ಲ ಅಂತ ದಾಸರಾಯರು ಏನ್ ಕಾರಣ ಕೊಡ್ತಾರಲ್ಲ, ಹನುಮನ ನಂಬದ ವಾಲಿಯೂ ಬಿದ್ದ, ಹನುಮನ ನಂಬಿದ ಸುಗ್ರೀವ ಗೆದ್ದ ಅಂತ ಏನ್ ಕಾರಣ ಕೊಟ್ಟಿದ್ದಾರೆ. ಇದೇ ಆಚಾರ್ಯರ ನೈಜವಾಗಿರ್ತಕ್ಕಂಥ
ನಿರ್ಣಯ. ಹೌದಾ? ಇದೇ ಕ್ರಮದಲ್ಲಿ ಹೆಂಗೆ ಪರಮಾತ್ಮ ಸುಗ್ರೀವನನ್ನ ಸ್ವೀಕಾರ ಮಾಡ್ಲಿಕ್ಕೆ ಹನುಮಂತ ದೇವರನ್ನ ನಿಮಿತ್ತ ಮಾಡಿದ್ನೋ, ಅದೇ ರೀತಿಯಲ್ಲಿ ವಿಭೀಷಣನನ್ನ ಸ್ವೀಕಾರ ಮಾಡ್ಲಿಕ್ಕೂ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಹನುಮಂತ ದೇವರನ್ನ ನಿಮಿತ್ತ ಮಾಡ್ತಾನೆ. ಹನುಮಂತ ದೇವರು ಹೇಳ್ಬಿಟ್ರು ಏನಂತಂದ್ರೆ, ಭಕ್ತಸ್ಸ ಏಷ ನಿತರಾಂ ಶರಣಂ ಪ್ರಪನ್ನ. ನಿನ್ನನ್ನ ಶರಣು ಬಂದಿದ್ದಾನೆ ಪರಮಾತ್ಮ, ನಿನ್ನ ಭಕ್ತನಾದದ್ದರಿಂದ ನೀ ಅವನನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಹನುಮಂತ ದೇವರು ಹೇಳಿದ್ರೆ ಒಪ್ಪಂಬಿಟ. ಪ್ರಶ್ನೆ ಇಲ್ಲಿಗೆ ಹನುಮಂತ ದೇವರ ಮೇಲಿನ ಭಕ್ತಿಯಿಂದ ಈ ಆಯ್ಕೆಯನ್ನ ಅಂದ್ರೆ ವಿಭೀಷಣನ ಸ್ವೀಕಾರ ಅನ್ನೋದನ್ನು ಒಪ್ಪಬಹುದಾದ್ರೂ ಕೂಡ ಅವ್ರೇನ್ ಹೇಳಿದ್ರಲ್ಲ ಅದರ ಮುಂದುವರಿದ ಭಾಗ ಏನಂತಂದ್ರೆ, ಭಕ್ತನಿದ್ದಾನೆ ಅಂತ ಹನುಮಂತ ದೇವರು ಹೇಳಿದ್ದಾರೆ, ಭಕ್ತಿಯ ನಾಟಕವನ್ನ ವಿಭೀಷಣ ಆಡಿಬಾರ್ದು ಯಾಕೆ ಅಂತ ಅವ್ರೇನ್ರ ಪ್ರಶ್ನೆ ಕೇಳಿದ್ರೆ ಇಲ್ಲಿಗೆ ನಿಂತು ಹೋಗುತ್ತೆ. ಅದಕ್ಕೆ ಉತ್ತರ ಕೊಡ್ಬೇಕು. ಅದಕ್ಕೇನೆ ನಾನು ಪೂರ್ವದಲ್ಲೇ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ, ಕೆಲವಾರು ಸಂದರ್ಭಗಳಲ್ಲಿ ನಿರ್ಣಯವನ್ನ ನೀವು ಪ್ರಬಲರ ಪಕ್ಷದಲ್ಲಿ ನಿಂತುಕೊಂಡು ದುರ್ಬಲರ ವಿಷಯದಲ್ಲಿ ವಿಮರ್ಶೆ ಮಾಡ್ತೀರೋ, ಅಥವಾ ದುರ್ಬಲರ ಪಕ್ಷದಲ್ಲಿ ನಿಂತುಕೊಂಡು ಪ್ರಬಲರ ವಿಷಯದಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡ್ತೀವಿ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆ ನಿರ್ಣಯಗಳು ನಿಮ್ದು ಸರಿ ಅಂತ ಆಗ್ಬೇಕಾದ್ರೆ ಅಲ್ಲಿ ಕೇವಲ ನಿಮ್ಮ ಸ್ವೀಕಾರ ಮತ್ತು ಅಸ್ವೀಕಾರಗಳು ಮುಂದಿನ ಫಲಿತಾಂಶವನ್ನ ಮಾತ್ರ ನೋಡಿಕೊಂಡು ಹೇಳಿದ್ರಿಂದಾಗಿ ಅದು ಸರಿ ಹೋಗೋದಿಲ್ಲ. ಅದನ್ನ ಮೀರಿ ಒಂದಿರ್ತದೆ. ಏನಂದ್ರೆ, ಯಾವ ಪಕ್ಷದಲ್ಲಿ ತಗೊಂಡಿರ್ತೀರಿ ಅವನು ಪ್ರಬಲನೋ ಅಥವಾ ದುರ್ಬಲನೋ ಇಲ್ಲವೇ ಸಮಬಲನೋ, ಅದಕ್ಕೆ ಉತ್ತರ ಕೊಡ್ತಾರೆ. ಹನುಮಂತ ದೇವರು ಇವ ಭಕ್ತನಿದ್ದಾನೆ ಸ್ವೀಕಾರ ಮಾಡಿಬಿಡು ಅಂತ ಹೇಳಿದ್ರೆ ವಿಭೀಷಣನ ಬಗ್ಗೆ ಮಾತ್ರ ತಿಳ್ಕೊಂಡು ಉತ್ತರ ಕೊಟ್ಟಿದ್ದಾರೆ ಅಂತ ಭಾವಿಸ್ಲಿಕ್ಕೆ ಹೋಗ್ಬಾರ್ದು. ಎಲ್ಲರೂ ವಿಷಯ ವಿಮರ್ಶೆಯನ್ನ ಮಾಡ್ಬೇಕಾದ್ರೆ ಏನ್ ಮಾಡಿದ್ರೆ, ಅಂಗದ, ನಳ, ನೀಲ, ಹಾರ, ಜಾಂಬವಂತ ಪ್ರತಿಯೊಬ್ರು ಕೂಡ ಬಂದಿರೋನು ವಿಭೀಷಣ, ಅವನು ರಾವಣನ ಪಕ್ಷದಿಂದ ಬಂದಿದ್ದಾನೆ, ಅವನು ಇಲ್ಲಿ ಬಂದು ಯಾವುದಾದ್ರೂ ನಮ್ಮ ತಂತ್ರಗಾರಿಕೆಯನ್ನು ಅದನ್ನ ರಾವಣನಿಗೆ ತಿಳಿಸಿ ಬಿಡಬಹುದು. ತಂತ್ರಗಾರಿಕೆಯನ್ನ ತಿಳಿಸೋದರ ನಿಮಿತ್ತವಾಗಿ ಏನಾಗ್ಬಿಡಬಹುದು ಅಂದ್ರೆ ನಮ್ಮ ಪಕ್ಷಕ್ಕೆ ಅಪಾಯ ಆಗಬಹುದು. ಇಲ್ಲದ ಅಪಾಯವನ್ನ ನಾವು ಮೈ ಮೇಲೆ ಎಳಕೊಳ್ಳಬಾರದು ಅಂದ್ರೆ ಏನ್ ಮಾಡಿದೆ, ಇವನನ್ನು ಸೇರಿಸ್ಬೋದು. ಯಾರು ಈರಳು ಕಂಡ ಬಾವಿಯನ್ನ ಹಗಲಿಗೆ ಬೀಳ್ಲಿಕ್ಕೆ ಹೋಗೋದಿಲ್ಲ, ಬಿದ್ರೆ ಅವ್ರನ್ನ ಮೂರ್ಖರು ಅಂತ ಹೆಂಗಂತಾರೋ ಹಾಗೆ ವಿಭೀಷಣ ರಾವಣನ ಪಕ್ಷದಿಂದ ಬಂದಿದ್ದಾನೆ ಅಂತ ಆದಾಗ ಅಂಥವನನ್ನ ಸೈನ್ಯದಲ್ಲಿ ಸೇರಿಸಿಕೊಂಡು ಬಿಟ್ರೆ ಈ ಸೈನ್ಯ ನಡೆಸ್ತಕ್ಕಂತಹ ವ್ಯೂಹ ಆಗಿರಬಹುದು ಅಥವಾ ಯುದ್ಧ ನೀತಿಗಳಿರ್ಬೋದು ಇಲ್ಲವೇ ತಂತ್ರಜ್ಞಾನಾದಿಗಳಿರ್ಬೋದು, ಆ ತಂತ್ರಜ್ಞಾನಾದಿಗಳನ್ನ ಬಳಸುವಂತಹ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಇದನ್ನ ಶತ್ರು ತಿಳಿದು ಬಿಟ್ರೆ ಆಗ ಆ ತಂತ್ರ ಏನಾಗ್ಬಿಡ್ತದೆ, ವಿಫಲ ಆಗ್ಬಿಡುತ್ತೆ. ಏನಾಗ್ತದೆ ಅಂತ ಗೊತ್ತಾಗ್ಬಿಟ್ರೆ ಪ್ರತಿಕ್ರಿಯೆ ನೀಡವನು ಏನ್ ಮಾಡ್ಬಿಡ್ತಾನೆ ಅಂದ್ರೆ ಎಚ್ಚರ ವಹಿಸ್ತಾನೆ, ಅದಕ್ಕೆ ಮಾರ್ಗಾಂತರಗಳನ್ನ ಆಯ್ದುಕೊಂತಾನೆ, ಅಥವಾ ಯುದ್ಧವನ್ನು ಮುಂದೂಡ್ತಾನೆ, ಇಲ್ಲವೇ ಯುದ್ಧವನ್ನ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ನೋಡ್ತಾನೆ. ಹೀಗೆ ಕೂಡಿರತಕ್ಕಂತಹ ಯೋಚನೆ ಮತ್ತು ಯೋಜನೆಗಳು ಏನಾಗ್ಬಿಡ್ತಾವೆ ಅಂದ್ರೆ ವಿಫಲವಾಗತಕ್ಕಂತಹ ಅಪಾಯವನ್ನ ತಂದೊಡ್ಡುತ್ತದೆ. ಅದಾಗಬಾರದು ಅಂದ್ರೆ ವಿವೇಕಿಯಾದವನ್ ಏನ್ ಮಾಡಬಾರದು ಅಂದ್ರೆ ತನಗ್ ಗೊತ್ತಿದ್ದು ಇಂಥ ಅಪಾಯದ ಹೆಜ್ಜೆಯನ್ನ ಇಡಬಾರದು ಅಂತನ್ನೋದು ಇವರೆಲ್ಲರ ಅಭಿಪ್ರಾಯ. ಅದು ವಸ್ತುಗತ್ಯ, ಅತ್ಯಂತ ಯೋಗ್ಯವಾದ ಅಭಿಪ್ರಾಯ. ಆದರೆ ಅದು ಎಲ್ಲಿವರೆಗೆ ಯೋಗ್ಯ ಅಂದ್ರೆ ಬೇರೆಯವರ ಎಲ್ಲರ ವಿಷಯದಲ್ಲಿ ಯೋಗ್ಯವೇ ಹೊರತಾಗಿ ಅದು ಬೇರೆಯವರ ಎಲ್ಲರ ವಿಷಯದಲ್ಲಿ ಯೋಗ್ಯವಾಗಿದ್ರೂ ಕೂಡ ಅದು ಎಲ್ಲಿ ಯೋಗ್ಯ ಅಲ್ಲ ಅಂದ್ರೆ ಅದು ಪರಮಾತ್ಮನ ವಿಷಯದಲ್ಲಿ, ಭಗವಂತನನ್ನ ತಿಳಿಯತಕ್ಕಂತಹ ವಿಷಯದಲ್ಲಿ ಅದು ಯೋಗ್ಯವಾದದ್ದ. ವಿಭೀಷಣನ ವಿಷಯದಲ್ಲಿ ಮಾತ್ರ ವಿಮರ್ಶೆ ಮಾಡ್ಲಿಕ್ಕೆ ಹೋಗಿರತಕ್ಕಂತಹ ಜಾಂಬವದಾದಿಗಳೆಲ್ಲರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಯಾವ ವಿಮರ್ಶೆಯನ್ನು ಮಾಡಿಕೊಳ್ಳಿಲ್ಲ. ಎಂಥವನ ಪಕ್ಷದಲ್ಲಿ ನಿಂತುಕೊಂಡು ನಾವು ಯುದ್ಧವನ್ನ ಮಾಡ್ಲಿಕ್ಕೆ ಹೊರಟಿದ್ವಿ. ವ್ಯಕ್ತಿಯೋರ್ವ
ತಾನು ತನ್ನ ಕರ್ಮಗಳನ್ನ ಮಾಡಬೇಕಾದ ಪರಮಾತ್ಮ ಅದಕ್ಕೆ ಏನಂತಾನೆ ಅಂತ ಗೀತೋಪದೇಶವನ್ನ ಮಾಡಿದಾಗ, ಈ ಗೀತೋಪದೇಶ ಈ ಕುರುಕ್ಷೇತ್ರದ ಸಂದರ್ಭದಲ್ಲಿ ಅರ್ಜುನನಿಗೆ ಮಾತ್ರ ಮಾಡುತ್ತಿದ್ದೀನಿ ಅಂತಲ್ಲ, ಅರ್ಜುನನ ಸ್ಥಾನದಲ್ಲಿರತಕ್ಕಂತಹ ಸಮಸ್ತ ಜಗತ್ತಿಗೆ ಈ ಉಪದೇಶವನ್ನ ಕೊಡ್ತಾ ಇದ್ದೀನಿ. ಈ ಉಪದೇಶವನ್ನ ಪಡೆಯೋರು ಎಲ್ರಿಗೂ ಕೂಡ ಆಯ್ಕೆಗಳಿದ್ದಾವೆ, ಒಂದೋ ಧರ್ಮ ಇಲ್ಲವೇ ಅಧರ್ಮ. ಹಾಗೇನೆ ಈ ಉಪದೇಶವನ್ನ ಪಡೆಯತಕ್ಕಂಥವ್ರು ನೀವೆಲ್ಲರೂ ಕೂಡ ಮಾಡಬೇಕಾದಂತಹ ಸಮಯದಲ್ಲೂ ನಿಮಗೆರಡು ಆಯ್ಕೆಗಳಿದ್ದಾವೆ, ಒಂದೋ ಕರ್ತವ್ಯ ಅಥವಾ ಅಕರ್ತವ್ಯ. ಹಾಗೇನೆ ಇದರ ಫಲಗಳು ಎರಡು ರೀತಿಯಲ್ಲಿದ್ದಾವೆ, ಒಂದು ವಿಧಿಪ್ರಾಪ್ತವಾದ ಯೋಗ್ಯ ಫಲ, ಇನ್ನೊಂದು ನಿಷಿದ್ಧಾಕರಣದಿಂದ ಬರತಕ್ಕಂತಹ ಪಾಪ. ಹೀಗೆ ಇದ್ದಾವೆ ಅಂತನ್ನುವಂತಹ ವಿಷಯವನ್ನ ನೀವೆಲ್ಲರೂ ಮೊದಲು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಆನಂತರದಲ್ಲಿ ಈ ಜೀವನದ ಯುದ್ಧರಂಗದಲ್ಲಿ ಪ್ರತಿಯೊಂದನ್ನು ನೀವೇನು ಮಾಡ್ರಿ, ವಿಮರ್ಶೆಯನ್ನ ಮಾಡ್ರಿ ಅಂತ ಹೇಳಿ ಸಂದೇಶ ಪರಮಾತ್ಮ. ಅದನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಆಚಾರ್ಯ ಹೇಳ್ಬೇಕಾದ್ರೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಇವರೆಲ್ಲರೂ ಕೂಡ ಹೇಳಿದ್ದು ಸಾಹಜಿಕ ಪ್ರಕ್ರಿಯೆಯಲ್ಲಿ ಬೇರೆಯವರ ವಿಷಯದಲ್ಲಿ ಅತ್ಯಂತ ಯೋಗ್ಯವಾದಂತಹ ನಿರ್ಣಯನೇ ಆಗಿದ್ದರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಮಾತ್ರ ಅದೇನಂದ್ರೆ ತಪ್ಪಾಗಿದೆ. ಯಾಕೆಂದ್ರೆ ವಿಭೀಷಣನಂಥವ್ರು ಯಾರೇ ಬಂದು ಬಿಟ್ಟು ಕೂಡ, ವಿಭೀಷಣನಂಥವ್ರು ಯಾರೇ ಇರಬಹುದು, ಅವರು ಬಂದು ಅವರೊಂದು ವೇಳೆ ಈ ಕಡೆಗೆ ಬಂದು ಪ್ರತಿಯೊಂದು ತಂತ್ರಗಾರಿಕೆಯನ್ನ ತಿಳ್ಕೊಂಡು ಹೋಗಿ ಆ ಕಡೆಗೆ ರಾವಣನಿಗೆ ತಿಳಿಸಿದ್ರೂ ಕೂಡ ಏನು ವ್ಯತ್ಯಾಸವೂ ಆಗೋದಿಲ್ಲ ಅಂತ ಒಂದು ನಿರ್ಣಯವನ್ನ ಆಚಾರ್ಯರಲ್ಲಿ ಕೊಡ್ತಾರೆ. ಬಹಳ ಪ್ರಧಾನವಾದಂತಹ ಅದ್ಭುತವಾದಂತಹ ನಿರ್ಣಯ ಇದು. ಸಬ್ರಹ್ಮಕಾಹ ಸುರಗಣಾಹ ಸಹದೈತ್ಯ ಮರ್ತ್ಯಾಹ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ನೇಷಾ ಭಯಂ ಮಮನ ರಾತ್ರಿ ಚರಾದ ಮುಷ್ಮ ಶುದ್ಧ ಸ್ವಭಾವ ಇತಿ ಚೈನ ಮಹಂ ವಿಜಾನೆ ಅಂತ ಹೇಳಿ ಒಂದು ವಿಚಾರವನ್ನು ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳು ಎಲ್ಲರೂ ನಿಂತುಕೊಂಡು ನನ್ನನ್ನ ವಿರೋಧ ಮಾಡಿದರೂ ಕೂಡ, ಎಲ್ರೂ ಅವರಿವರು ಅಂತನ್ನುವಂತಹ ವಿಕಲ್ಪವೇ ಬೇಡ, ಸಮಸ್ತ ಪ್ರಪಂಚವೇ ನನಗೆ ವಿರುದ್ಧವಾಗಿ ನಿಂತುಕೊಂಡು ನಾನೊಂದು ಬೆರಳನ್ನ ಊರಿದ್ರೆ ಅದನ್ನ ಏನ್ ಮಾಡ್ಲಿಕ್ಕಾಗೋದಿಲ್ಲ ಅಂದ್ರೆ ಎಲ್ಲರಿಂದಲೂ ಸೇರಿಸಿ ಅಲ್ಲಾಡಿಸ್ಲಿಕ್ಕಾಗ, ಅದನ್ನ ತೆಗೆದು ಪಾಕಕ್ಕಿಡೋದಲ್ಲ, ಅದನ್ನ ಅಲ್ಲಾಡಿಸ್ಲಿಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ ಇವ್ರು ಯಾರೋ ಬರ್ತಾರೆ, ಇದರಿಂದ ಏನೋ ಅಪಾಯ ಆಗಿಬಿಡುತ್ತದೆ, ಅನರ್ಥ ಆಗೋದನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರವಾಗಿ ನಾನು ವಿಭೀಷಣನನ್ನ ಸೇರಿಸ್ಕೊಳ್ಬಾರದು. ಇದು ಯಾವಾಗ ನಾನು ದುರ್ಬಲನಾಗಿದ್ರೆ ನೋಡಿ, ಅದಕ್ಕೆ ವಿಭೀಷಣ ಬರ್ತಿರೋದನ್ನ ಮಾತ್ರ ಹನುಮಂತ ದೇವರು ಗಮನಿಸ್ಲಿಲ್ಲ. ಹನುಮಂತ ದೇವರು ತಾವು ಹೇಳ್ಬೇಕಾದ್ರೆ ಏನಂದ್ರೆ ಭಕ್ತಸ್ಸ ಏಷ ನಿತರಾಂ ಶರಣಂ ಪ್ರಪನ್ನ ಅಂತನ್ನುವ ವಿಷಯವನ್ನ ಹೇಳಿದ್ರು. ಈ ವಿಚಾರ ಪರಮಾತ್ಮ ಏನ್ ಮಾತಾಡ್ತಾನೆ ಅದನ್ನ ಪೂರ್ವಭಾವಿಯಾಗಿ ಹೇಳ್ತಾನೆ. ಪರಮಾತ್ಮ ಇವನು ನಿನ್ನ ಆತ್ಯಂತಿಕ ಭಕ್ತ ಅಂತ ಹೇಳ್ಬೇಕಾದ್ರೆ ನೀನು ಜಗದಂಡ ಮಂಡಲಕ್ಕೆ ಒಡೆಯನಾಗಿರೋನು, ಇಡೀ ಸಮಗ್ರ ವಿಧವಾದಂತಹ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕನಾಗಿರ್ತಕ್ಕಂತಹ ನೀನು ಎಲ್ಲಿಗೆ ಈ ರಾವಣನ ತಮ್ಮ ಅಂತನ್ನವನು ಬಂದು ಬಿಟ್ಟು ಮೋಸ ಮಾಡ್ತಾನೆ ಅಂತನ್ನುವಂತಹ ಇವರ ವಾದವನ್ನು ಒಪ್ಪೋದಾದ್ರೆ ಆ ವಾದಕ್ಕೆ ಹೆದರಿ ನೀನು ವಿಭೀಷಣನನ್ನ ಬಿಟ್ಟು ಬಿಟ್ಟು, ವಿಭೀಷಣ ಅಯೋಗ್ಯನೋ ಯೋಗ್ಯನೋ ನಂತರದಲ್ಲಿ ವಿಷಯ ವಿಮರ್ಶೆ ಮಾಡೋದು. ಒಂದು ವೇಳೆ ಅವನು ಯೋಗ್ಯನಿದ್ದ ಬಿಟ್ಟಿ ಅವಾಗ ನಿನಗೆ ಅಪಖ್ಯಾತಿ, ಅಯೋಗ್ಯನಿದ್ದ ಬಿಟ್ಟಿ ಅಂತ ಆದ್ರೆ ಅವಾಗ್ಲೂ ಅಪಖ್ಯಾತಿ ಬರ್ತದೆ. ಯಾಕೆ ಅಂದ್ರೆ ಅವನು ಅಯೋಗ್ಯ, ಅವನು ಬಂದು ಇಲ್ಲಿ ಏನು ಮಾಡಿಬಿಡ್ತಾನೋ ಅನ್ನೋ ಕಾರಣಕ್ಕೆ ಹೆದರಿ ನೀನು ಬಿಟ್ಟಿ ಅಂತ ಆಗತ್ತೆ. ನೋಡಿ, ಪರಮಾತ್ಮನನ್ನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪ್ರಸಂಗ ವಿಶೇಷಗಳಲ್ಲಿಯೂ ಕೂಡ ಅವನ ಸ್ಥಾನಕ್ಕೆ ಅಲ್ಪಚ್ಯುತಿಯೂ ಬರೋದನ್ನ ಆಚಾರ್ಯರು, ಹನುಮಂತ ದೇವರು, ಭೀಮಸೇನ್ ದೇವರು ತಮ್ಮ ತಮ್ಮ ಪ್ರಸಂಗಗಳಲ್ಲಿ ಅಲ್ಪಚ್ಯುತಿ ಸ್ವಲ್ಪ ಪರಮಾತ್ಮನನ್ನ ಕೆಳಗಿಳಿಸ್ಬಿಟ್ಟು ಮಾತಾಡೋಣ. ಅವನು ಎಂದಿಗೂ ಕೂಡ ಸರ್ವೋತ್ಕೃಷ್ಟ ಅಂತನ್ನೋದ್ರಲ್ಲಿ ಇನಿತೂ ವಿವಾದ ಇರಬಾರ್ದು. ಅವನು ಸರ್ವೋತ್ಕೃಷ್ಟ ಅಂದ್ರೆ ಸರ್ವೋತ್ಕೃಷ್ಟನೇ. ಅವನು ಈ ನಿರ್ಣಯವನ್ನ ಈ ರೀತಿಯಲ್ಲಿ ತಗೊಂಡ್ರ ವಿಮರ್ಶಕರು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಪರಮಾತ್ಮನ ಉತ್ಕೃಷ್ಟತ್ವ, ಅವನ ಸರ್ವೋತ್ತಮತ್ವಕ್ಕೆ, ಅವನ ಸರ್ವ ಸಾಮರ್ಥ್ಯಕ್ಕೆ, ಅವನ ಸರ್ವ ಪ್ರೇರಕತ್ವಕ್ಕೆ ಸ್ವಲ್ಪ ಚ್ಯುತಿ ಬರ್ತದೆ ಅಂತ ಆದ್ರೆ
ಆ ನಿರ್ಣಯ ಪರಮಾತ್ಮನದು ಏನಾಗ್ಬಿಡ್ತದೆ? ಪ್ರಶ್ನಾರ್ಹವಾದ ನಿರ್ಣಯ ಆಗಿ. ಹಾಗಾಗ್ಬಾರ್ದು ಅಂದ್ರೆ ಏನು? ವಿಭೀಷಣ ಶಿಷ್ಟನೋ ದುಷ್ಟನೋ, ದಟ್ ಈಸ್ ಡಿಫರೆಂಟ್ ಕ್ವಶನ್. ಅವನನ್ನ ಸಾಮಾನ್ಯರು ಪ್ರಶ್ನೆ ತಮ್ಮ ಪಕ್ಷಕ್ಕೆ ಸೇರಿಸ್ಕೋಬೇಕಂದ್ರೆ ವಿಚಾರ ಮಾಡ್ಲೇಬೇಕಾದ್ರೆ ಏನಂತ ವಿಚಾರ ಮಾಡ್ಲಿ ಅಂದ್ರೆ ಈ ರೀತಿ ವಿಚಾರ ಮಾಡ್ಲಿ, ಏನಪ್ಪಾ ಇವನೇನಾದ್ರೂ ಬಂದು ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರೆ ನಮ್ಮ ಲೋಪದೋಷಗಳನ್ನ ಆ ಕಡೆ ಹೇಳ್ಬಿಟ್ಟು ಏನ್ ಅಂತ ವಿಚಾರ ಮಾಡ್ಲಿ. ಆದ್ರೆ ಪರಮಾತ್ಮ ನಿನ್ನ ಪಕ್ಷದಲ್ಲಿ, ಅದು ನೀನು ಸೇನಾನಾಯಕನಾಗಿರ್ಬೇಕಾದ್ರೆ ಏನು ಯೋಚನೆ ಮಾಡಬಾರ್ದು? ಈ ರೀತಿಯಲ್ಲಿ ಯೋಚನೆನೇ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡ್ರಿ, ಇದೇ ನಿರ್ಣಯವನ್ನ, ಈ ನಿರ್ಣಯ ಹೆಂಗ ಶ್ರೀಮದಾಚಾರ್ಯರು ಹೇಳ್ತಾರೋ ಇದೇ ನಿರ್ಣಯವನ್ನ ದುರ್ಯೋಧನ ಹೇಳ್ತಾನೆ. ಎಂಥ ಅದ್ಭುತ ಇರ್ಬೇಕು! ಇದೇ ನಿರ್ಣಯವನ್ನ ಯುಯುತ್ಸು ಪ್ರತಿಪಕ್ಷವನ್ನ ಸೇರಿಕೊಂಡ ಮೇಲೆ ದುರ್ಯೋಧನ ಈ ನಿರ್ಣಯವನ್ನ ಹೇಳ್ತಾನೆ. ಧರ್ಮಿಷ್ಠರಾದವ್ರು ಯಾರಾದ್ರೂ ಕೂಡ ಆ ಪಕ್ಷದಲ್ಲಿ ಧರ್ಮ ಇದೆ ಅಂತ ಹಂಗಿದ್ರ ಅಲ್ಲಿಗೆ ಹೋಗ್ರಿ, ಅಥವಾ ಅಲ್ಲಿಯವ್ರು ಯಾರಾದ್ರೂ ಧರ್ಮಿಷ್ಠರು ನನ್ನ ಪಕ್ಷದಲ್ಲಿ ಧರ್ಮ ಇದೆ ಅಂತ ಹಂಗಿದ್ರೆ ನನ್ನ ಕಡೆ ಬರಬಹುದು ಅಂತ ಧರ್ಮರಾಜನು ಹೇಳ್ತಾನಲ್ಲ. ಧರ್ಮರಾಜ ಏನು ಪರಮಾತ್ಮನಷ್ಟು ಸಮರ್ಥನಾದಂಥವನಲ್ಲ. ಆದ್ರೆ ಧರ್ಮರಾಜ ಯಾವ ಧೈರ್ಯದ ಮೇಲೆ ಕರೆದ? ಇದು ಧರ್ಮರಾಜನ ಧೈರ್ಯನಾ? ದುರ್ಯೋಧನನ್ನ ಹೋಗಿ ಕೇಳ್ರಿ, ಅವನೇನಂತಾನೆ ಅಂದ್ರೆ ಇದು ಧರ್ಮರಾಜನ ಧೈರ್ಯ ಅಲ್ಲ. ಮತ್ತೆ ಧರ್ಮರಾಜ ಯಾರ ಧೈರ್ಯದ ಮೇಲೆ ಈ ಮಾತುಗಳನ್ನ ಆಡ್ದ ಅಂತಂದ್ರೆ ತನ್ನ ಸ್ವಂತ ಧೈರ್ಯದ ಮೇಲೆ ಈ ಮಾತು ಆಡ್ಲಿಲ್ಲ. ತನ್ನ ಸ್ವಂತ ಧೈರ್ಯದ ಮೇಲೆ ಅವನಿಗೆ ಈ ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯವೂ ಇರ್ಲಿಲ್ಲ. ಯಾಕೆಂದ್ರೆ ಅವ ಬಾಯಿ ಬಿಟ್ಟೆ ಹೇಳ್ತಾನೆ, ಅಸ್ಮಿನ್ ಯುದ್ಧೇ ಭೀಮಸೇನ ವೈಭಾರ ಸಮಾಹಿತ ಧೂರ್ಜನೇನ ಓಢವ್ಯ ಇತರೇ ಜನೈಹಿ. ಅಸ್ಮಿನ್ ಯುದ್ಧೇ ಭೀಮಸೇನ ವೈಭಾರ ಸಮಾಹಿತ. ಹೇ ಭೀಮಸೇನ, ನಿನ್ನನ್ನ ನಂಬಿಕೊಂಡು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಯುದ್ಧವನ್ನ ಮಾಡ್ತೀನಿ ಅಂದಮೇಲೆ ಈ ಉದ್ಘೋಷಣೆ ಏನ್ ಮಾಡಿದ್ನಲ್ಲ, ಧಾರ್ಮಿಕರಾದವ್ರು ಯಾರಾದ್ರೂ ಬಂದು ಬಿಡ್ಲಿ, ಇಲ್ಲಿಂದ ಯಾರಾದ್ರೂ ಅಲ್ಲಿಗೆ ಧಾರ್ಮಿಕರಾದವರಿದ್ರೆ ಹೋಗ್ಬಿಡ್ಲಿ ಅಂದ್ರೆ ಇವನಿಗೆ ಭಯ ಇರ್ಲಿಲ್ವೇ? ರಾಜನೀತಿಯ ಭಯ. ನಂದು ಯಾರಾದ್ರೂ ತಂತ್ರಗಾರಿಕೆಯನ್ನು ಇಲ್ಲಿ ಹೇಳ್ಬಿಡ್ತಾರೆ, ಅಥವಾ ಅಲ್ಲಿಯ ತಂತ್ರಗಾರಿಕೆಯನ್ನ ಅಲ್ಲಿಂದ ಬಂದವರು ತಿಳ್ಕೊಂಡು ಅಲ್ಲಿಗೆ ತಿಳಿಸ್ಬಿಡ್ತಾರೆ ಅನ್ನೋ ಭಯ ಇರ್ಲಿಲ್ಲ ಅಂದ್ರೆ ಧರ್ಮರಾಜನ ವಿಷಯದಲ್ಲಿ ಈ ವಿಚಾರವನ್ನ ಸ್ಪಷ್ಟೀಕರಣ ಕೊಡ್ತಾನೆ ದುರ್ಯೋಧನ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಡೀ 11 ಅಕ್ಷೋಹಿಣಿ ಸೈನ್ಯವನ್ನ ಸಂಪಾದನೆ ಮಾಡಿದ್ದೀನಿ. ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾಹ ಮದರ್ಥೇ ತ್ಯಕ್ತ ಜೀವಿತಾ ಅಂತ ತನ್ನ ಸೈನಿಕರ ಬಗ್ಗೆ ಪುಂಖಾನುಪುಂಖವಾಗಿ ಹೇಳ್ಕೊಂತಾನೆ ದುರ್ಯೋಧನ. ಇಷ್ಟು ಹೇಳಿ ಏನಂತಾನೆ ಅಂದ್ರೆ 11 ಅಕ್ಷೋಹಿಣಿ ಸೈನ್ಯ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಮುಂದೆ ಬಡಕಲಾಗಿ ಕಾಣ್ತಾ ಇದೆ. ಯಾಕೆ ಅಂದ್ರೆ ನನ್ನ ಸೇನಾ ನಾಯಕನಾದಂಥವನು ತನ್ನ ಸೇನೆಯನ್ನ ರಕ್ಷಿಸಿಕೊಳ್ಳಿಕ್ಕೆ ಅಸಮರ್ಥ. ಆದ್ರ ಪರಪಕ್ಷದ ಸೇನಾ ನಾಯಕ ಯಾರಾಗಿರ್ಬೇಕಾಗಿತ್ತು? ಇಲ್ಲಿ ಭೀಷ್ಮಾಚಾರ್ಯರ ಹೆಸರು ಹೇಳ್ದಂಗೆ ಅಲ್ಲಿ ದೃಷ್ಟದ್ಯುಮ್ನ ಹೆಸರು ಹೇಳಬೇಕಾಗಿತ್ತು. ದುರ್ಯೋಧನ ದೃಷ್ಟದ್ಯುಮ್ನ ಹೆಸರು ಹೇಳೋದಿಲ್ಲ. ಯಾರ ಹೆಸರು ಹೇಳ್ತಾನೆ ಅಂದ್ರೆ ಭೀಮಸೇನ ದೇವರ ಹೆಸರು ಹೇಳ್ತಾನೆ. ಯಾಕೆ ಅಂದ್ರೆ ಯಾರ ಧೈರ್ಯದ ಮೇಲೆ ಧಾರ್ಮಿಕರಾದವ್ರು ಬರ್ರಿ ಇಲ್ಲಿಂದ ಹೋಗ್ರಿ ಅಂತ ಧರ್ಮರಾಜ ಕರೆದ ಅಂದ್ರೆ ಅದು ಸ್ವಂತ ಬಾಹುಬಲದ ಧೈರ್ಯದ ಮೇಲಲ್ಲ. ಅವನು ನಂಬಿದ್ದು ಯಾರ ಬಾಹುಬಲವನ್ನ? ಭೀಮಸೇನ ದೇವರ ಬಾಹುಬಲವನ್ನ. ಆದ್ರಿಂದ ಆ ಧೈರ್ಯದ ಮೇಲೆ ಏನ್ ಮಾಡದ ಅಂದ್ರೆ ಹೆಂಗ್ ಕರದ್ನೋ ಹಂಗೇನೆ ಹನುಮಂತ ದೇವರು ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ತಾವು ಕರೆದ್ರು ವಿಭೀಷಣನನ್ನ, ಬಾರಪ್ಪ ನೀ ಅವಶ್ಯವಾಗಿ ನಿನಗೆ ರಾಮಪಕ್ಷದಲ್ಲಿ ಏನಿದೆ ಅಂತಂದ್ರೆ ನೆಲೆ ನಿಲ್ಲಲಿಕ್ಕೆ ಅವಕಾಶ ಸಿಗ್ತದೆ. ಯಾಕೆ ಸಿಗುತ್ತದೆ ಅಂತಂದ್ರೆ ನಿನ್ನ ಸಾಮರ್ಥ್ಯ ಅಸಾಮರ್ಥ್ಯಗಳನ್ನು ಇವರು ಪ್ರಶ್ನಿಸ್ತಿದ್ದಾರೆ, ನಾನು ಪ್ರಶ್ನಿಸ್ತಿಲ್ಲ. ಯಾಕೆ ಅಂದ್ರೆ ನೀನು ಶುದ್ಧ ಸ್ವಭಾವದವನು ಅಂತ ಹೇಳಿ ನನಗ್ ಗೊತ್ತಿದೆ. ನನ್ನದೇ ಅಭಿಪ್ರಾಯವನ್ನ ಪುಷ್ಟೀಕರಣ ಮಾಡತಕ್ಕಂಥ ಪರಮಾತ್ಮನಿಗೂ ಗೊತ್ತಿದೆ ನೀನು ಶುದ್ಧ ಸ್ವಭಾವದವನು. ನೀನು ಶುದ್ಧ ಸ್ವಭಾವದವನು ಅನ್ನೋ ಮಾತ್ರಕ್ಕೆ ನಿನ್ನನ್ನ ಸೇರಿಸ್ಕೊಂಡಿದೀವಿ ಅಂತಲ್ಲ. ನೀನು ಶುದ್ಧ ಸ್ವಭಾವದವನು ಅಂತ ನಮಗ್ ಗೊತ್ತಿದ್ದ ಮಾತ್ರಕ್ಕೆ ನಾವು ನಿನ್ನನ್ನ ಸೇರಿಸ್ಕೊಂಡ್ವಿ ಅಂದ್ರೆ ಈ ಜನ ಎಲ್ಲ ನಿನ್ನನ್ನು ಒಪ್ಕೋಬೇಕಲ್ಲ. ಈ ಜನ ಎಲ್ಲ ಯಾವಾಗ ನಿನ್ನನ್ನು ಒಪ್ಕೊಂತಾರೆ ಅಂದ್ರೆ ನೀ ಏನು ವಿರೋಧ ಮಾಡಿದ್ರೂ ಕೂಡ ರಾಮಚಂದ್ರನಿಗೆ ಯುದ್ಧದ ಫಲಿತಾಂಶದಲ್ಲಿ
ತಿಲ ಮಾತ್ರದಷ್ಟು ವ್ಯತ್ಯಾಸ ಆಗೋದಿಲ್ಲ ಅನ್ನೋ ದಾರ್ಢ್ಯ ಅದು ಯಾರಿಗಿದೆ? ನನಗೂ ಇದೆ, ಜೊತೆಗೆ ರಾಮಚಂದ್ರನಿಗೂ ಇದೆ. ಆ ನಿರ್ಧಾರ ನಮಗಿದ್ದದ್ದಕ್ಕೋಸ್ಕರವಾಗಿ ನಿನ್ನನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಪಕ್ಷದಲ್ಲಿ ಸೇರಿಸ್ಕೊಳ್ತಿದ್ದೀವಿ. ನಾನು ಅದಕ್ಕೆ ಹೇಳಿದೆ, ರಾಜನೀತಿ ಒಂದು ಮಟ್ಟದಲ್ಲಿ ಸಮಮಟ್ಟದಲ್ಲಿ ಯೋಚನೆ ಮಾಡ್ಲಿಕ್ಕೆ ಸರಿ ಇರ್ತದೆ. ಆದ್ರೆ ಪ್ರಬಲನಿದ್ದಂಥವನು, ರಾಜನೀತಿಯನ್ನ ಮೀರಿ ನಿಂತಂಥವನು, ತನ್ನ ಬಲದಿಂದ ಏನು ಬೇಕಾದ್ರೂ ವ್ಯತ್ಯಾಸ ಮಾಡುವಂಥವನು, ಅವನು ಏನ್ ಮಾಡೋದಿಲ್ಲ ಅಂದ್ರೆ ರಾಜನೀತಿ ಗೆದರೋದಿಲ್ಲ. ಯಾಕೆ? ಅವನ ಹತ್ರ ಬಲನೇ ಹೆಚ್ಚಿರ್ತದೆ. ಅದರಿಂದ ಭಗವಂತನ ವಿಷಯದಲ್ಲಿ ಇಷ್ಟ ಅತ್ಯಂತ ನಿಪುಣತರವಾಗಿರತಕ್ಕಂತಹ ಅಭಿಪ್ರಾಯವನ್ನ ಹನುಮಂತ ದೇವರು ತಾವು ಹೊಂದಿದ್ದರಿಂದಾಗಿ ಏನ್ ಮಾಡಿದ್ರು ಅಂದ್ರೆ ವಿಭೀಷಣನಿಗೆ ನೇರವಾಗಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಪರಮಾತ್ಮನ ಹತ್ತಿರದಲ್ಲಿ ಹೇಳ್ಬಿಟ್ಟು, ಪರಮಾತ್ಮ ಅವರನ್ನ ಸೇರಿಸ್ಕೊಂಡ್ಬಿಡು, ಅವನನ್ನ ನೀನು ಒಳಗ ಬರ ಹೇಳ್ಬಿಡು ಅಂತ ಹೇಳಿದ್ರು. ಹೇಳಿದ ಆ ಕ್ಷಣಕ್ಕೆ ಪರಮಾತ್ಮ ಹನುಮಂತ ದೇವರು ಯಾವಾಗ ಹೇಳಿದ್ರು ತಕ್ಷಣ ಏನ್ ಮಾಡ್ದ ಅಂದ್ರೆ ವಿಭೀಷಣ ಶುದ್ಧ ಸ್ವಭಾವದವನು ಅನ್ನುವಂತಹ ಮಾತು ಹನುಮಂತ ದೇವರ ಬಾಯಿಯಿಂದ ಬಂದದ್ದೇ ತಡ. ಕೂಡಿಸಿ ಸಿಂಹಾಸನದ ಮೇಲೆ ಲಂಕಾಧಿಪತಿ ಅಂತ ಹೇಳಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟ. ಇನ್ನೂ ಯುದ್ಧ ಆಗಿಲ್ಲ, ರಾವಣ ಸೋತಿಲ್ಲ, ರಾವಣನ ಸಾವು ನಡೆದಿಲ್ಲ, ಯಾವುದೂ ಆಗಿಲ್ಲ. ಆದ್ರೆ ಪರಮಾತ್ಮ ಭಾವಿ ಲಂಕೆಯ ಲಂಕಾಧೀಶ ಅಂತ ಹೇಳಿ ವಿಭೀಷಣನನ್ನ ಘೋಷಣೆ ಮಾಡಿದ. ಕಾರಣ ಬೇರೆದೇನೂ ಅಲ್ಲ, ಹನುಮಂತ ದೇವರು ಅವನ ಬಗ್ಗೆ ಇವನು ಶುದ್ಧ ಸ್ವಭಾವದವನು, ಭಕ್ತೋಯ ಏಷ ನಿತರಾಂ ಶರಣಂ ಪ್ರಪನ್ನ ಅಂತ ಹೇಳಿ ಏನ್ ಹನುಮಂತ ದೇವರ ಅಷ್ಟು ಸರ್ಟಿಫೈ ಮಾಡಿದ್ರು. ಹನುಮಂತ ದೇವರ ಅಷ್ಟು ಸರ್ಟಿಫಿಕೇಶನ್ ಬೇಕಾಗಿತ್ತು ಪರಮಾತ್ಮ. ಬೇರೆದೆಲ್ಲ ನೋಡೋದಿಲ್ಲಂತೆ. ಎಲ್ಲ ಇಡೀ ಮೋಕ್ಷ ಮಂದಿರಕ್ಕೆ ಹೋಗ್ಬೇಕಾದ್ರೂ ಬೇರೆಯವ್ರದೆಲ್ಲಾ ಸಾಧನೆಯನ್ನು ನೋಡಿ ಮೋಕ್ಷ ಕೊಡ್ತಿಲ್ಲ. ಅಲ್ಲಿ ಕೊನೆಗೆ ಹನುಮಂತ ದೇವರು ಏನ್ ಹೇಳ್ತಾರಲ್ಲ, ವಾಯುದೇವರು ಬಂದು ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಆ ವಿಜ್ಞಾಪನೆಯನ್ನ ಮಾಡುವವರ ಮುಖ ನೋಡ್ಕೊಂಡು ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಚೇತನ ರಾಶಿಗಳಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಸೂಚನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ವಿಶದೀಕೃತವಾದಂತಹ ನಿರ್ಣಯಗಳನ್ನು ಪುನಃ ನಾಳೆಯಿಂದ ಶ್ರೀಕೃಷ್ಣ.